ಇವತ್ತು ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಶ್ರೀ ವಿಜುಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ. ಗೌಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌಡ ನಮಸ್ಕಾರ. ನಮಸ್ತೆ. ಗೌಡ, ತಾವು ಕಳೆದ 4 ಚುನಾವಣೆಯಿಂದ ತಾವು ಸೋಲನ್ನು ಅನುಭವಿಸ್ತಾ ಬಂದ್ರಿ. ಅದು ಸಹಿತ ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ನಿಮಗೆ ಟಿಕೆಟ್ ಕೊಡುತ್ತೆ. ಮುಂದಿನ ದಿನದಲ್ಲಿ ತಾವು ಶಾಸಕರಾಗಿ ಮತ್ತೆ ಆಯ್ಕೆ ಆಗ್ತೀವಿ ಅನ್ನುವಂಥ ವಿಶ್ವಾಸ ಇದೆನಾ ತಮಗೆ? ನೋಡಿ, ನಾನು 2008, 2013, 2018, 2023 4 ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಹಾಕಿ ಜನ ನನಗೆ ಗುರುತಿಸಿಕೊಟ್ಟಿದ್ದಾರೆ. ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ನಾನು ಸೋತೀನಿ ಅಂತಕ್ಕಂಥ ಭಾವನೆ ನನ್ನ ಹತ್ರ ಇಲ್ಲ. ಯಾಕೆಂದರೆ ನನಗೆ ಈ ಬಾರಿ 80,000 ಮತಗಳನ್ನು ಹಾಕಿ ಗುರುತಿಸಿಕೊಟ್ಟಿದ್ದಾರೆ. ಆ 80,000 ಮತಗಳಲ್ಲಿ ಇವತ್ತು ಏನು ನನ್ನ ಅಪೋನೆಂಟ್ ಕಾಂಗ್ರೆಸ್ ಅಭ್ಯರ್ಥಿ ದುಡ್ಡಿನ ಮೇಲೆ ಇವತ್ತು ಸಿಕ್ಕಾಪಟ್ಟಿ ಒಂದು ಓಟಿಗೆ 10,000, 5,000 ಏನು ಸಿಕ್ಕಾಪಟ್ಟಿ ದುಡ್ಡಿನ ಮೇಲೆ ಅವರು ಚುನಾವಣೆ ಮಾಡಬೇಕು ಅಂಥೇಳಿ ಅವರು ತೀರ್ಮಾನ ಮಾಡ್ಯಾರ. ಅದರಲ್ಲಿಂದ ನಾನು 7,500 ಮತಗಳಿಂದ ಸೋಲನ್ನು ಅನುಭವಿಸಿದ್ದೇನೆ. ಯಾಕಂದರೆ 80,000 ಮತಗಳನ್ನು ಇಂಥ ಒಂದು ದಿನಮಾನಗಳಲ್ಲಿ 23 ಚುನಾವಣೆಯಲ್ಲಿ ಬೀಳ್ಬೇಕಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಆದರೆ ಜನ ನನ್ನ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಬಹಳ ಅದ. ಜನ ನನಗೆ ಯಾವ ಕಾಲಕ್ಕೂ ಕೈ ಬಿಡೋಂಗಿಲ್ಲ. ಆದರೂ ಕೂಡ ನಾನು ಈ 1 ಚುನಾವಣೆ 2 ಚುನಾವಣೆ ಆದ ನಂತರ ಸ್ವಿಚ್ ಆಫ್ ಆಗಿ ಹೋಗುವ ವ್ಯಕ್ತಿಗಳು ಭಾಳ ಜನ ಅದಾರ. ಆದರೆ ನನಗೊಂದು ಛಲ ಏನದಪ್ಪ ಅಂತಂದ್ರೆ, ಈ ಕ್ಷೇತ್ರದ ಜನ ನನಗೆ ಅತಿ ಹೆಚ್ಚಿನ ಮತಗಳನ್ನು ಹಾಕಿ ಪ್ರತಿಯೊಂದರಲ್ಲಿ ದುಡ್ಡಿನ ಆಸೆ ಮಾಡದೆ ನನ್ನ ಜೊತೆ ಕೈ ಜೋಡಿಸಿ ಕೈಲೇ ದುಡ್ಡು ಖರ್ಚು ಮಾಡಿ ಇವತ್ತು ಜನ ನನಗೆ ಆಶೀರ್ವಾದ ಮಾಡ್ಯಾರ. ನನಗೆ ಆತ್ಮವಿಶ್ವಾಸದ ಮುಂದಿನ ದಿನಮಾನಗಳೇ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಆ ಆತ್ಮವಿಶ್ವಾಸದಿಂದ ನಾನು ಮುಂದೆ ಮಾತು ಸಾಗಿದ್ದೀನಿ. ಮುಂದೆ ನಾನು ನಡೀತೀನಿ. ಒಂದು ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ. ನಮ್ಮ ಬಿಜಾಪುರ ಜಿಲ್ಲೆಯ ಚುನಾವಣಾ ಇತಿಹಾಸ ನೋಡಿದಾಗ 70-80 ಸಾವಿರ ಮತಗಳನ್ನು ಪಡೆದಂಥವು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನೋಡಿರಿ, 70-80 ಅಲ್ಲ, 60, 40, 50 ಸಾವಿರ ಆದಂಥವರು ಶಾಸಕರಾಗ್ಯಾರ, ಮಂತ್ರಿಗಳೂ ಆಗ್ಯಾರ. ಆದರೆ ನನಗೆ ನನ್ನ ಅನಿಸಿಬಿಟ್ಟಿಗೆ ಈ ಬಾರಿ ಏನಾಗಿಬಿಡ್ತು ಅಂತಂದ್ರೆ, ಈ ಕಾಂಗ್ರೆಸ್ಸದ 5 ಗ್ಯಾರಂಟಿಗಳನ್ನು ತಂದಿಟ್ಟು ಜನರಿಗೆ ಮತ್ತು ಇವರು 5 ಗ್ಯಾರಂಟಿ ಬಂದರೂ ಕೂಡ ಸಿಕ್ಕಾಪಟ್ಟಿ ದುಡ್ಡು ಮಾಡಿದರು. ದುಡ್ಡಿನ ಮೇಲೆ ಆರಿಸಿ ಬಂದಾರ ಅವರು. ದುಡ್ಡು ಇರಲಿಲ್ಲ ಅಂದರೆ ಇವ್ರು ಯಾವ ಕಾಲಕ್ಕೂ ಆರಿಸಿ ಬರೋಂಗಿಲ್ಲ. ಇದು ಒಂದು ಆತ್ಮವಿಶ್ವಾಸ ನನಗೆ. ಆ ಧೈರ್ಯದಿಂದ ಅವರು ಮುಂದೆ ಮುಗ್ಯಾರ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಂಗಿಲ್ಲ. ಇದನ್ನು ಜನ ಈಗಾಗಲೇ 6 ತಿಂಗಳಲ್ಲಿ ಏನು ಪರಿಸ್ಥಿತಿ ನಡೆದನ್ನು ಜನ ನೋಡ್ಲಿಕತ್ತಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಇದನ್ನು ಕೈ ಹಿಡಿತಾರೆ, ಒಂದು ಆಶೀರ್ವಾದ ಮಾಡ್ತಾರತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಚಿರಂಜೀವಿಯ ಏನು ಗಾಳಿಯಲ್ಲಿ ಗುಂಡು ಹಾರಿಸಿದಂಥ ಒಂದು ಪ್ರಕರಣ ಏನೋ ಬೆಳಕಿಗೆ ಬಂತು. ಆ ಒಂದು ಪ್ರಕರಣದಿಂದ ತಮ್ಗೆ ಏನಾದರೂ ಸ್ವಲ್ಪ ಹಿನ್ನಡೆ ಆಯಿತು ಅಂತ ತಮಗೆ ಅನ್ಸುತ್ತಾ? ನೋಡಿ, ನನ್ನ ಮಗ ಗುಂಡಿನ ಗಾಳಿಯಲ್ಲಿ ಗುಂಡು ಹಾರಿಸ್ಯಾರ ಅಂಥೇಳಿ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಮಾಡಿ ಇವತ್ತು ಅದನ್ನು ಅಡಿಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಇದೆಲ್ಲ ಗೊತ್ತಿದೆ. ಅಡಿಟ್ ಮಾಡಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ನಮ್ಮ ಜಾತಿಯವ್ರ ಕಡೆದೇ ಅದನ್ನು ಪ್ರೆಸ್ ಮೀಟ್ ಮಾಡಿ ಹೈಲೈಟ್ ಮಾಡಿದ್ರು. ಆದರೆ ಹೈಲೈಟ್ ಮಾಡತಕ್ಕಂಥದ್ದು ನನ್ನ ಮಗನಿಂದ ನಾನು ಸೋತಿಲ್ಲ, ಇವರ ದುಡ್ಡಿನಿಂದ ನಾನು ಸೋತಿದ್ದೀನಿ. ಒಂದು. ಎರಡನೇದ್ದು, ಅದು ಏನೋ ಎಲ್ಲಿದು ಒಂದು ತಂದು ಯಾರ ಬಳಿ ತಮ್ಮ ಆತ್ಮರಕ್ಷಣೆಗೆ ರಿವಾಲ್ವರ್ ಇಲ್ಲ, ಎಲ್ಲರಲ್ಲಿ ಅದ. ಅವ್ರ ಬಳಿ ರಿವಾಲ್ವರ್ ಇದ್ದಿದ್ದು ಎಲ್ಲಿ ಸ್ಟೇಷನ್ಗೆ, ಯಾವ ಸ್ಟೇಷನ್ಗೆ ತಂದು ಅವ್ರು ಜಮಾ ಕೊಡಲಿಲ್ಲ. ಅವರು ರೋಷವಾಗಿ ಅವ್ರು ಇಟ್ಕೊಂಡು ತಿರುಗಾಡಿದ್ರು. ಯಾವ ಅಧಿಕಾರಿಗಳು ಕೇಳಿಲ್ಲ. ನನ್ನ ಮಗನಿಂದ ನಾನು ಸೋತಿಲ್ಲ. ಅದೇನೋ ನನ್ನ ಮಗ ತೊಗೋಬೇಕಾದ್ರೆ 1 ಸರಿ ಫೈರಿಂಗ್ ಮಾಡಿದ್ದು, ಇವ್ರು 10 ಸರಿ ಅದನ್ನು ಅಡಿಟ್ ಮಾಡಿ ಅದನ್ನು ಜನರಿಗೆ ತಪ್ಪುದಾರಿ ಹೇಳ್ತಾ ಕೆಲಸ ಮಾಡಿದ್ರು. ಅದಕ್ಕೆ ನನ್ನ ಮಗನಿಂದ ನಾನು ಸೋತಿಲ್ಲ. ಇವ್ರೇನು ದುಡ್ಡು ಖರ್ಚು ಮಾಡಿದ್ದಾರೆ, ಆ ದುಡ್ಡಿನಿಂದ ಸೋತೀನಿ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಅದ, ನನ್ನ ಬಳಿ ಅವ್ರಿಗೆ. ಅಂದರೆ ಈ ಪ್ರಕರಣವನ್ನು ಚುನಾವಣೆ ಸಂದರ್ಭದಲ್ಲಿ ತಗಲಿಕ್ಕೆ MB ಪಾಟೀಲ್ಗೆ ಏನಾದರೂ ಒಂದು ಸೋಲುವ ಒಂದು ಭೀತಿ ಇತ್ತಾ? ನೋಡಿ, ಈಗ 4 ಚುನಾವಣೆ ನನ್ನ ಜೊತೆ ಅವ್ರು ಮಾಡ್ಯಾರ. ಅವರು ಯಾವ ರೀತಿ ಚುನಾವಣೆ ಮಾಡಿದ್ರು ಇಡೀ ಕ್ಷೇತ್ರ, ಇಡೀ ರಾಜ್ಯ, ದೇಶ ನೋಡ್ತಾವೆ. ಆದರೆ ಅವರು ಮತ್ತು ಅಷ್ಟೊಂದು ಅಭಿವೃದ್ಧಿ ಮಾಡೀನಿ ಅಂತೇಳಿ ಹೇಳ್ಕೊಂಡವರು ಪ್ರತಿಯೊಂದು ಭಾಷಣದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಹೆಸರು ತೊಗೊಂಡು ಅವರು
ರಾಜಕಾರಣ ಮಾಡ್ತಾರೆ. ಸಿದ್ದೇಶ್ವರಪ್ಪ ಅವರು ಏನದಾರ, ಹೇಗಿದ್ದರು, ಯಾವ ರೀತಿ ಅವ್ರದ್ದು ಆಶೀರ್ವಾದ ಜನರಿಗೆ ಐತಿ ಅನ್ನೋದನ್ನು ಇಡೀ ದೇಶ ನೋಡ್ತವೆ. ಇವತ್ತು ಏನೂ ಇಲ್ಲಾರ್ದೆ ಎಲ್ಲಿ ಒಂದು ಗುಬ್ಬಿ ಹಕ್ಕಿ ನೀರು ಕುಡಿತಾವ, ಇವತ್ತು ನಾನು ನೀರು ಕೊಟ್ಟೀನಿ ಅಂತೇಳಿ ನೀವು ಹೇಳ್ತಾರೆ. ಗುಬ್ಬಿ ಹಕ್ಕಿ ಇವ್ರು ನೀರು ತರೋಕ್ಕಿಂತ ಮುಂಚೆ ಏನು ಗುಬ್ಬಿ ಹಕ್ಕಿ ಇದ್ದೋ ನಿಲ್ಲೋ? ಅವಾಗೇನು ಇವ್ರು ನೀರು ತಂದ ಬಳಕೆ ಏನು ಗುಬ್ಬಿ ಹಕ್ಕಿ ಬಂದು? ಯಾವಾಗ ಬರಗಾಲ, ನಾವು ಬರಗಾಲ 1972ನೇ ಇಸ್ವಿಯಲ್ಲಿ ಬರಗಾಲ ಬಿದ್ದ. ಅಂಥ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿ, ಜನ ಎಷ್ಟೊಂದು ಗುಳೆ ಹೋದರೂ ಕೂಡ ಜನರ ನೀರು ಸಿಕ್ತು, ಒಂದು ಕಡೆ ಅನ್ನ ಸಿಕ್ತು, ಒಂದು ಕಡೆ ಅನ್ನ ಸಿಗಲಿಲ್ಲ. 10 ರೂಪಾಯಿ ತಿಂದು ಜೀವನ ಮಾಡಿದವರು ಜನ ಅದಾರ. ಅವಾಗ ಇವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಜನರನ್ನ ತಪ್ಪು ದಾರಿ ಹೇಳ್ಕೊಂಡು ಹೊರಟಾರ. ಇದನ್ನು ಯಾವ ಕಾಲಕ್ಕೂ ಜನ ಕ್ಷೇತ್ರದಲ್ಲಿ ಏನು ನಡೆದಿದೆ, ಏನಿಲ್ಲ, ರಾಜ್ಯದಾಗ ಏನು ನಡೆದಿದೆ ಅನ್ನೋದನ್ನು ಸ್ವಲ್ಪ ದಿವಸ ಕಾದು ನೋಡೋಣ, ಆದ್ರೆ ಜನರಿಗೆ ಗೊತ್ತಾಗ್ತದೆ. ನಾವು ಯಾಕೆ ಅದನ್ನು ಬಿಚ್ಚಿ ಹೇಳ್ಕೊತ ಹೋದ್ರಾಗ ಅರ್ಥ ಇಲ್ಲ. ಇದು ಬಿಜಾಪುರ ಜಿಲ್ಲೆಯಲ್ಲಿ ಏನು ನೀರಾವರಿ ಆಯಿತು, ಅದೆಲ್ಲ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆದಂತಹ ಒಂದು ಯೋಜನೆ ಇದೇನು ನೋಡಿ. ಇವ್ರಿಗೆ ಆ ನೀರಾವರಿ ಬಗ್ಗೆ ಇವ್ರು ಮಾಡಿದ್ದಲ್ಲ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಇಡೀ ರಾಜ್ಯದಲ್ಲಿ ಕೆರೆ ತುಂಬ ಯೋಜನೆಯನ್ನು ಮೊದಲನೇದ ಸಲ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಚಾಲನೆ ಕೊಟ್ಟರು. ಆ ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಡೆ, ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಇವತ್ತು ನೀರಾವರಿಗೆ ಒತ್ತು ಕೊಡ್ತಕ್ಕಂಥ ಪುಣ್ಯಾತ್ಮ ಇವತ್ತು ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರು. ಇವರು ಅದನ್ನು ಮುಂದೆ ನಮ್ಮ ಸರ್ಕಾರ ಹೋತು, ನಮ್ಮ ಜೀತಿತ್ತು, ನಾವು ಸರಿಯಾಗಿ ದುಡಿಲಿಲ್ಲವೋ ಅಥವಾ ಜನ ನಮಗೆ ತಕ್ಕ ಪಾಠ ಕಲಿಸಿದ್ರು, ಅವ್ರ ಸರ್ಕಾರ ಬತ್ತು, ಅವ್ರ ಅಧಿಕಾರ ಬತ್ತು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಯಾರ. ಅದ್ರಾಗ ಎಷ್ಟು ಕೊಳ್ಳೆ ಹೊಡಿಬೇಕು ಹೊಡೆದಾರ. ಅದಂತರೂ ಏನು ಆತ್ಮವಿಶ್ವಾಸ ಇಟ್ಕೊಂಡು ಹೇಳ್ಬೇಕು. ಯಾವ ಸತ್ಯ ಹರಿಚಂದ್ರು ಇಲ್ಲ ಈಗ ಈ ರಾಜಕಾರಣದಲ್ಲಿ. ಏನೋ ಅವಾಗ ಹೇಳ್ತಿದ್ರು ಎಲ್ಲರೂ, ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ 40% ಹೊಡಿತಾರೆ, 40% ಹೊಡಿತಾರೆ. ಇವ್ರೇನು ಮಾಡತ್ತಾರ? ಹಡಗನೆ ಮುನ್ಸಕತ್ತಾರ ಇವ್ರಿಗೆ ಇಷ್ಟೊಂದು ದುಡ್ಡು ಎಲ್ಲಿದು ಬರ್ತದೆ? ಇವರಿಗೆ 100 ಕೋಟಿ 200 ಕೋಟಿ ಇವತ್ತು ಅಂತಂದು ಎಲ್ಲರ ಕಡೆ ಕೊಟ್ಟು ಎಲ್ಲರನ್ನ ಕೆಡಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವರೇ ಮುಂದೆ ಹೋಗ್ತಾರ. ಇವ್ರು ಏನು ತಾಕತ್ತಿತ್ತಪ್ಪ ಅಂದ್ರೆ ಇವ್ರ ಕ್ಷೇತ್ರದಾಗ ಇವ್ರು ಅಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಹೇಳೋರು, ಇವ್ರಿಗೆ ತಾಕತ್ತಿತ್ತಪ್ಪ ಅಂದ್ರೆ ದುಡ್ಡು ಇಲ್ಲಾರ್ದೆ ನಾಮಿನೇಷನ್ ಕೊಟ್ಟು ಮನೆಗೆ ಕೊಡ್ರಿ, ನಾವು ಕೊಡ್ತೀವಿ. ಜನ ಏನು ತೀರ್ಮಾನ ತೊಗೊಳ್ಳಿ. ಇವತ್ತಿಗಾದರೂ ಹೇಳ್ತೀನಿ, ಇವತ್ತೇ ರಾಜೀನಾಮೆ ಕೊಡಲಿ, ಅವರು ಕೊಡಲಿ, ಕೊಟ್ಟು ಇವತ್ತು ನಾಮಿನೇಷನ್ ಕೊಡಲಿ. ನಾನು ನನ್ನ ಮನೆಗೆ ಇರ್ತೀನಿ, ಇಲ್ಲಾಂದ್ರೆ ಯಾವ್ದಾದ್ರು ದೇವಸ್ಥಾನದಾಗ ಇರ್ತೀನಿ, ಅವರು ಇರಲಿ. ಜನ ಅದು ತೀರ್ಮಾನ ಮಾಡಲಿ. ಏನು ಸುಳ್ಳು ಹೇಳಿಕೆ ಕೊಟ್ಕೊಂಡು ಆ ಹೆಣ್ಣುಮಕ್ಕಳು ಮಾತಾಡೋ ಶಬ್ದಗಳು, ಇವರು ಮಾತಾಡ್ತಾ ಶಬ್ದಗಳು, ಅಬ್ಬೊಬ್ಬ ಪುಣ್ಯಾತ್ಮ ವಿರೋಧ ಪಕ್ಷ ಯಾರೋ ವಿಧಾನ ಪರಿಷತ್ತಿನ ಸದಸ್ಯ ಆಗ್ಯಾನ, ಅವ್ರ ಬ್ರದರ್ ಮಾತಿನ ಹಂತದಲ್ಲಿ ಇಲ್ಲ. ಯಾವ ರೀತಿ ಶಬ್ದಗಳನ್ನು ಎಲ್ಲರಿಗೂ ಏಕವಚನದಾಗ ಮಾತಾಡೋದು. ನಾವು ಮರ್ಯಾದೆ ಎಲ್ಲಿ ಕೊಡ್ತೀವಿ? ಅಧಿಕಾರ, ವಿಧಾನ ಪರಿಷತ್ ಸದಸ್ಯ ಆದವ್ರಿಗೆ ನಾವು ಅಧಿಕಾರ ಒಂದು ಸ್ವಾಭಾವಿಕ ಅದ. ಒಬ್ಬ ಶಾಸಕರಿಗೆ ಯಾವ ರೀತಿ ನಾವು ಒಂದು ಮರ್ಯಾದೆ ಕೊಡಬೇಕು, ಉನ್ನತ ಅಧಿಕಾರಿಗಳಿಗೆ ಯಾವ ಮರ್ಯಾದೆ ಕೊಡಬೇಕು ಅನ್ನೋದು ನಾವು ಕಲಿಬೇಕು ಮೊದಲು. SC ST ಮತ್ತು ಅಲ್ಲಿ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ಏಕವಚನದಾಗ ಮಾತಾಡಿದ್ರು ಅವತ್ತು. ಆದ್ರೆ ನಾನು ನಾ ಯಾಕೆ ಅನ್ಸ್ಕೊತೀನಿ? ಅನ್ಸ್ಕೊಳ್ಳೋಕೆ ಕಾರಣ ಏನದಪ್ಪ ಅಂತಂದ್ರೆ, ಜನರಿಗೆ ನನ್ನ ತಪ್ಪು ಸಂದೇಶ ಹೋಗಬಾರ್ದು. ಒಬ್ಬ MLC ಮೇಲೆ ಕೈ ಮಾಡಿದ್ರು, MLCಗೆ ಬೈದರು ಅಂತ ಆ ಶಬ್ದ ನಮ್ಮ ಮನೆತನದಲ್ಲಿ ಯಾರೂ ನಾವು ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡೋಂಗಿಲ್ಲ. ಈ ಗುಂಡಾಗಿರಿ ಯಾರು ಗುಂಡಾಗಿರಿ ಮಾಡತ್ತಾರೆ ಜಿಲ್ಲೆಯಲ್ಲಿ? ಗುಂಡಾಗಿರಿ ಶಬ್ದಗಳನ್ನು ನಮ್ಮ ಮನೆತನದಲ್ಲಿ ಇಲ್ಲ. ಅವರು ಗುಂಡಾಗಿರಿ ಶಬ್ದನ ಹುಟ್ಟು ಹಾಕಿದವರೇ ಅವರೇ, ಕಾಂಗ್ರೆಸ್ನವರೇ. ನಾವು ಮಾಡಿಲ್ಲ ಅದನ್ನು. ಆ ರೀತಿ ಇವತ್ತು ಜನ ತೀರ್ಮಾನ ಮಾಡಲಿ, ಜನ ತೀರ್ಮಾನ ಮಾಡಲಿ. ಇವರು ಬೇಡ ತಮ್ಮ ಇವತ್ತೇ ರಿಸೈನ್ ಮಾಡಿ ಇವತ್ತು ಮನೆಗೆ ಕುಂಟ್ರೆ ನಾಮಿನೇಷನ್ ಕೊಡಲಿ. ಒಂದೇ ಇಲೆಕ್ಷನ್ ಆಗಲಿ ಬಬಲೇಶ್ವರ, ನಾ ಎಲ್ಲಿ ಹೋಗಿ ನಾಮಿನೇಷನ್ ಕೊಟ್ಟು ಮನೆಗೆ ಕೊಡ್ತೀನಿ. ನನಗೊಂದು ಆತ್ಮವಿಶ್ವಾಸ, ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಜನ ಇದ್ದಾರೆ, ಒಂದು 100% ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ. ಯಾವಾಗಲೂ ಹಗಲ ರಾತ್ರಿ ಬಂದರೂ ಕೂಡ ನನ್ನ ಸೋತರೂ ಕೂಡ ಆ ಜನರನ್ನ 80,000 ಅಲ್ಲ, ಇಡೀ 2,15,000 16,000 ಜನ ಬಂದರೂ ಕೂಡ ಅವ್ರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ಭಗವಂತ ನನಗೆ ಕೊಟ್ಟನ. ಅದನ್ನು ನಾನು ಮುಂದುವರಿಸ್ತೀನಿ. ಅಂದರೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಆಡಳಿತ ಇದ್ದಾಗ ಸಾಕಷ್ಟು ಕೆಲಸ ಮಾಡಿದರೂ ಸಹಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಸರಿಯಾಗಿ ಜನತೆಯಲ್ಲಿ ಮುಟ್ಟಿಸುವಲ್ಲಿ ವಿಫಲ ಆದಂತ ಅನ್ಸುತ್ತಾ ತಮಗೆ? ನೋಡಿ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಅಭಿವೃದ್ಧಿ ಅನೇಕ ಕೆಲಸಗಳನ್ನು ಕೊಟ್ಟರು, ಕಾರ್ಯಕ್ರಮಗಳನ್ನು ಕೊಟ್ಟರು. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಈಗ ಒಂದು ಉದಾಹರಣೆ ನೀವು ತಗೊಳ್ಳಿದ್ರು. ಕೇಂದ್ರ ಸರ್ಕಾರದಿಂದ 6,000 ಬರ್ತಿತ್ತು, ರಾಜ್ಯ ಸರ್ಕಾರದಿಂದ 4,000. ಪ್ರತಿಯೊಬ್ಬರ ಅಕೌಂಟ್ಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆ
ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿತ್ತು. ಅದನ್ನು ಪ್ರತಿಯೊಬ್ಬ ರೈತನಿಗೆ ಮುಟ್ತಿತ್ತು. ಇವ್ರೇನು ಮಾಡಿದ್ರು? ಇವ್ರು ಸರ್ಕಾರ ಬಂದ್ರಪ್ಲೆ ತೆಗೆದು ಹೋಗಿದ್ರು. ಎಂಥ ಕೋವಿಡ್ನಲ್ಲಿ ಪ್ರತಿಯೊಬ್ಬ ಕುಟುಂಬದವ್ರಿಗೆ 10 kg ಅಕ್ಕಿ ಕೊಡ್ತಿದ್ರು ನಮ್ಮ ಪ್ರಧಾನಿ. ಅದನ್ನು ಇವ್ರು ಏನು ಮಾಡಿದ್ರು? ಈಗ ಆ ಪ್ರಧಾನಿ ಅಕ್ಕಿ ಕೊಡಲಿಲ್ಲ ನಿಮಗೆ ಕೊಡಲಿಲ್ಲ ಅಂತಂದ್ರೆ ಈಗ ನಿಮ್ಮ ಸರ್ಕಾರ ನಿಮ್ಗೆ ಅಧಿಕಾರ ನಿಮ್ಗದ, ನೀವು ತಂದು ಖರೀದಿ ಮಾಡಿ ಹಾಕಬೇಕಾಗಿತ್ತಲ್ಲ. ಏನು ಅಕ್ಕಿ ಒಂದೇ ಸ್ಟೇಟ್ನಾಗ ಸಿಗಂಗಿಲ್ಲ, ಎಲ್ಲ ಸ್ಟೇಟ್ನಾಗ ಸಿಗ್ತದೆ. ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಈಗ 170 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಹಾಕ್ಯಾರ? ಸ್ವಲ್ಪ ಮಂದಿಗೆ ಹಾಕ್ತಾರೆ, ಸ್ವಲ್ಪ ಮಂದಿಗಿಲ್ಲ. ಪ್ರತಿಯೊಂದು ಹೆಣ್ಮಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅತ್ತಿ ಸೊಸಿಗೆ ಜಗಳ ಹಚ್ಚಿಟ್ರು. ಎಷ್ಟು ಮಂದಿಗೆ 2,000 ರೂಪಾಯಿ ಕೊಟ್ಟರು? ಅರ್ಧ ಮಂದಿ ಕೊಟ್ಟರು, ಅರ್ಧ ಮಂದಿಗೆ ಬಿಟ್ಟರು. ಸರ್ಕಾರ ಪರಿಸ್ಥಿತಿ ಏನದ ಇವತ್ತು? ಈಗ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ದಾಗ ಇಡೀ ರಾಜ್ಯದಲ್ಲಿ ಒಂದು ಕೆಲಸ ಇಲ್ಲ, ನೌಕರಸ್ಥರ ಪೇಮೆಂಟ್ ಇಲ್ಲ. ಈ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಇವತ್ತು ಎಂದು ಕಾಂಗ್ರೆಸ್ ಸರ್ಕಾರ ಬರ್ತದ, ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ದರು, JS ಪಾಟೀಲ್ರಿದ್ದರು, ದೇವೇಗೌಡರಿದ್ದರು, ಕುಮಾರಸ್ವಾಮಿ ಅವರಿದ್ದರು, SM ಕೃಷ್ಣ ಅವರಿದ್ದರು. ಆದ್ರೆ ಅವ್ರಿದ್ದಾಗೆಲ್ಲ ಮಳೆ ಇತ್ತು. ಈ ಪುಣ್ಯಾತ್ಮರಿಗೆ ಇವ್ರು ಏನು ಬರ್ತಾರ, ಇವ್ರು ಬಂದಾಗ ಮಳೆನೇ ಇರಂಗಿಲ್ಲ. ಬರಗಾಲ ಪರಿಸ್ಥಿತಿ. ಈ ಬರಗಾಲ ಪರಿಸ್ಥಿತಿ ಒಳಗೆ ಏನಾಗಿದೆ? ಇವತ್ತು ಕುಡಿಯೋಕೆ ಒಂದೊಂದು ಕಡೆ ನೀರಿಲ್ಲ. ಏನೋ ಮಹಾರಾಷ್ಟ್ರದಲ್ಲಿ ಪರಮಾತ್ಮ ನಮಗೆ ಮಳೆ ಕೊಟ್ಟಾನ ಅಂಥೇಳಿ ನಮ್ಗೆ ಕೃಷ್ಣಾಗೆ ನೀರು ಬಂದು ಸ್ವಲ್ಪ ಎಲ್ಲ ಕಡೆ ಡೈವರ್ಟಾಗಿ ಒಂದು ಸ್ವಲ್ಪ ನೀರು ಬಂದು ಈಗ ಮತ್ತೆ ಪರಿಸ್ಥಿತಿ ಈಗ 6 ತಿಂಗಳನ್ನು ನಾವು ಕಳಿಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 7ರವರೆಗೆ ನಮ್ಮ ಪರಿಸ್ಥಿತಿ ಏನಾಗ್ತದೋ ಏನೋ ಗೊತ್ತಿಲ್ಲ. ಪರಮಾತ್ಮನ ಕೈಯಾಗೈತಿ. ಈ ಕಾಂಗ್ರೆಸ್ನವರು ಏನು ಮಾಡತ್ತಾರೆ? ಇವ್ರು ಸರ್ಕಾರ ಇತ್ತು ಬರೇ ಮತ್ತೊಬ್ಬರಿಗೆ ಟೀಕೆ ಟಿಪ್ಪಣಿ ಮಾಡೋದು. ಇವ್ರ ತಾಟ್ನಲ್ಲಿ ದೊಡ್ಡ ಕತ್ತಿಗಳು ಬಿದ್ದಾವೆ. ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು 40% ತೊಗೊಂಡ್ರು, ಹಂಗೆ ಮಾಡಿದ್ರು, ಇವ್ರು ಕೆಲಸ ಮಾಡಲ್ಲ. ನಾವು ರಗಡ ಕೆಲಸ ಮಾಡಿದ್ದೆವು. ಅದನ್ನು ನಮ್ಮದು ಜನರಿಗೆ ಹೋಗಿ ತಲುಪಲಿಲ್ಲ, ಪ್ರಚಾರ ಆಗಲಿಲ್ಲ. ಆ ಪ್ರಚಾರ ಕೊರತೆ ನಮ್ಮ ಕಾರ್ಯಕರ್ತರು ಹೋಗಿ ಮನೆ ಮುಟ್ಟಿಸೋ ವ್ಯವಸ್ಥೆ ಥೋಡೆ ಜನ ಮಾಡಿದರು. ಆದರೆ ಥೋಡೆ ಜನ ನೆನಗುದ್ದಿ ಬಿದ್ದು. ಅದ್ರ ಸಂಬಂಧ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಇಷ್ಟೇ. ಅದನ್ನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಅನ್ನೋದು ಮನೆ ಮಾತಾಗಿದೆ. ಈ ಒಂದು ಹೊಂದಾಣಿಕೆ ರಾಜಕಾರಣವನ್ನು ತಡೆದು ಹಾಕಲಿಕ್ಕೆ, ಅದನ್ನ ಹೋಗಲಾಡಿಸಲಿಕ್ಕೆ ಮುಂದಿನ ದಿನದಲ್ಲಿ ತಮ್ಮನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಪಕ್ಷದ ಹೈಕಮಾಂಡ್ ನೇಮಿಸಿದರೆ ತಾವು ಅದನ್ನು ನಿಭಾಯಿಸುವಂತೀಗ? ನೋಡಿ, ಹೊಂದಾಣಿಕೆ ರಾಜಕಾರಣದಿಂದ ಇವತ್ತು ನಾವು ಸೋಲನ್ನು ಅನುಭವಿಸ್ಬೋದು. ಇಡೀ ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನನ್ನ ಅಪೋಸಿಟ್ ಇರ್ತಕ್ಕಂಥ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದರು. ಎಲ್ಲಿ ಹೋದ್ರು ಅವ್ರ ಪ್ರಚಾರಕ್ಕೆ? ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ನಾನು ಸೋಲ್ತೀನಿ ಅನ್ನೋದು ಒಂದು 100ಕ್ಕೆ 100ರಷ್ಟು ಅವ್ರ ಮನಸ್ಸಲ್ಲಿ ಬಂದಿತ್ತು. ಮತಕ್ಷೇತ್ರ ಬಿಟ್ಟು ಎಲ್ಲಿ ಅಳಗಾಡಲಿಲ್ಲ. ಇವತ್ತು ನೀವು ಒಂದು ವಿಚಾರ ಮಾಡಿರಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂದರೆ ನಾವು 4 ಜನ. ಅಲ್ಲಿ ಇಡೀ BLD ಸ್ಟಾಪ್, ಡಾಕ್ಟರ್ಸ್, ಸ್ಟಾಫ್ ನರ್ಸ್, ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು, ಟೀಚರ್ಸ್, ಲೆಕ್ಚರರ್ ಅಂದರೆ ಇಡೀ ಸ್ಟಾಪೇ BLD ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇಡೀ ಕ್ಷೇತ್ರದಲ್ಲಿ ಇಳಿದ್ರು. ಇವರು ಪ್ರಚಾರ ಮಾಡಿದ್ರು. ನಾವು 4 ಮಂದಿ ಮಾಡಿದೆವು. ನಮ್ಮ ಯಾರು ನಾಯಕರು ಬರಲಿಲ್ಲ. ಯಾಕಂದರೆ ಇಡೀ ಸ್ಟೇಟ್ನಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ಇರೋದ್ರಿಂದ ಎಲ್ಲರೂ ಆ ಕಡೆ ಹೋಗಿಬಿಟ್ರು. ಫಡ್ನವೀಸ್ ಅವರು ನಮ್ಮಲ್ಲಿ ಬಂದರು. ಅವ್ರು ಸ್ಟಾರ್ಟಿಂಗ್ ಬಂದರು, ಅವ್ರು ಬಂದು ಹೋದ್ರು. ಅದು ಒಂದು ಕನ್ನಡಿಯಲ್ಲಿ ಬಂದು ಹೋದ ಕಾರ್ಯಕ್ರಮ. ಅದನ್ನು ಬಿಟ್ಟರೆ ಯಾರೂ ಬರಲಿಲ್ಲ. ಫಡ್ನವೀಸ್ ಅವರು ಮಹಾರಾಷ್ಟ್ರದವರು, ಒಳ್ಳೆಯ ಒಬ್ಬ ವ್ಯಕ್ತಿ, ಒಳ್ಳೆಯ ರಾಜಕಾರಣದಲ್ಲಿ ಒಬ್ಬ ಮುತ್ಸದಿ ರಾಜಕಾರಣಿ. ಅವರು ಒಬ್ಬರು ಬಂದು ನನ್ನ ಬಳಿ ಹೋದರು. ಬಟ್ ಇಡೀ BLD ಸ್ಟಾಪ್ ಬಂದು ಅಲ್ಲಿ ಮಾಡಿದಾಗ ನಾವು 4 ಜನ ನಮ್ಮ ಕಾರ್ಯಕರ್ತರು. ಆ್ಯಕ್ಚುಲಿ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನ್ನ ಕಾರ್ಯಕರ್ತರು ನನ್ನ ಹೆಗಲು ಕೊಟ್ಟು ದುಡ್ದಾರ. ಬಟ್ ಈ ರಾಜಕಾರಣಗಳಲ್ಲಿ ಇರ್ತಕ್ಕಂಥ ಈ ಹೊಂದಾಣಿಕೆ ರಾಜಕಾರಣ ಗಿರೇಕೆ ಅದಾವೆ. ಒಂದು ಥೋಡೆ ಜನ ಅದಾರ, ಅವ್ರು ಹೊಂದಾಣಿಕೆ ಅದಾರ. ಅಂದರೆ ಹೊಂದಾಣಿಕೆ ರಾಜಕಾರಣದಿಂದನೇ ತಮ್ಮ ಮತಕ್ಷೇತ್ರಕ್ಕೆ ಪಕ್ಷದ ಪ್ರಮುಖರು ಬರಲಿಕ್ಕೆ ಆಗಲಿಲ್ಲ ಅನ್ನೋಂತ ಹೇಳ್ತೀರಾ ತಾವು? ಇಲ್ಲ, ಅವ್ರ ಸಂಬಂಧ ಬಂದಕ್ಕೆ ಬರೋಕ್ಕಾಗಿಲ್ಲ ಅಂತಲ್ಲ. ಅವ್ರೇನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡ್ರು. ನೀ ಅಲ್ಲಿ ಹೋಗು, ನೀ ಇಲ್ಲಿ ಹೋಗು. ನಾ ಹೇಳಿದೆ, ಯಾರಿಗೆ ನನ್ನ ಬಳಿ ಕಳಿಸ್ಬೇಕತ್ತೀರಿ, ಕಳಿಸ್ಬೇಡ್ರಿ ಅಂತ ಹೇಳಿದೆ. ನನ್ನ ಬಲದಿಂದ ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರು ಇದಾರ, ತಾಯಂದಿರು ಅದಾರ ನನ್ನ ಜೊತೆ ಇರ್ತಕ್ಕಂಥವ್ರು. ಅವ್ರ ಜೊತೆ ಕರ್ಕೊಂಡು ನಾನು ಚುನಾವಣೆ ಮಾಡ್ತೀನಿ, ಬ್ಯಾಡ ಅಂತ ಹೇಳಿದೆ. ಬ್ಯಾಡ ಅಂದರೂ ಯಾರೂ ಬರಲಿಲ್ಲ. ಲಾಸ್ಟಿಗೆ ಈ ಪುಣ್ಯಾತ್ಮರು ಹಾಕಿದ್ರು. ಈ ಪುಣ್ಯಾತ್ಮರು ಹಾಕ್ಬೇಕಾ? ನೀವು ಅದನ್ನು ಬೈಟ್ ತೆಗೆದು ನೋಡ್ರಿ. ಅದರಲ್ಲಿ ಅವ್ರಿಗೆ ಯಾರಿಗೆ ಮತ ಹಾಕಂದಾರ?
ಒಬ್ಬರಿಗೆ ಇವತ್ತು ಆ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗೆ ಮತ ಹಾಕ್ರಿ ಅಂಥೇಳಿ ಒಂದು ಶಬ್ದ ಕೂಡ ಬರಲಿಲ್ಲ. ಕಾರ್ಯಕರ್ತರು ಕೂಗ್ತಿದ್ರಲ್ಲಿ ಸೀರೆ 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 ಬಗ್ಗೆ ಮಾತಾಡಿ ಅಂಥೇಳಿ ಕಾರ್ಯಕರ್ತರು ಕೂಗಾಡ್ತಿದ್ರು. ಅದಕ್ಕೊಂದು ಚಕ್ರ ಶಬ್ದ ಉತ್ತರ ಕೊಡಲಿಲ್ಲ. ಇದರ ಅರ್ಥ ಏನು? ಬರಬೇಕಾಕಲ್ಲಿ ಪಕ್ಷನಿಷ್ಠೆ, ಪಕ್ಷದಿಂದ ನಾವು ಬೆಳೆದಿದ್ದೀವಿ, ನಾವು ಬೆಳೆಸೀವಿ, ಪಕ್ಷ ಹುಟ್ಟಾಕಿವಿ ಅಂಥೇಳಿ ಈ ಜನರಿಗೆ ತಪ್ಪು ದಾರಿ ಎಳಿಸ್ಕೊಂಡು ಏನು ಹೊಟ್ಟಾರೆ ಇವರು. ಅವರು ಕಾಜಿನ ಮನೆಯಲ್ಲಿದ್ದೀವಿ, ನಾನೇ ಒಬ್ಬ ಕಾಜಿನ ಮೇಲೆ ಅದಾರ ಅವ್ರು ತಿಳ್ಕೊಂಡಾರ. ಅವರು ಕಾಜಿನ ಮನೆಯಲ್ಲಿದ್ದಾರೆ, ನಾವು ಕಾಜಿನ ಮನೆಯಲ್ಲಿದ್ದೀವಿ. ಯಾವಾಗ ಯಾಕೆ ಕಲ್ಲು ಉಗಿತಾರೋ ಗೊತ್ತಿಲ್ಲ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಾಗ ತಮ್ಮ ಗೆಲುವಿಗಾಗಿ ಅಷ್ಟೊಂದು ಮುತುವರ್ಜಿ ವಹಿಸಿಲ್ಲ ಅಂತ ಹೇಳ್ತೀರಾ ಅಥವಾ? 100ಕ್ಕೆ 100ರಷ್ಟು ಮುತುವರ್ಜಿ ವಹಿಸಿಲ್ಲ. ನನಗೆ ಅವರು ಒಂದು ಶಬ್ದ ಕೂಡ ತೆಗೆದು ನೋಡಿ, ನೀವು ಅದರಲ್ಲಿ ಯೂಟ್ಯೂಬ್ನಲ್ಲಿ ಅದನ್ನು ತೆಗೆದು ನೋಡ್ರಿ, ಒಂದು ಹೋಟ್ ಹಾಕತ್ತೆ ಹೇಳಿಲ್ಲ ಅವರು. ಮತ್ತು ಹಾಗಿದ್ರೆ ಅವ್ರು ಪ್ರಚಾರಕ್ಕೆ ಯಾಕೆ ಬರ್ಬೇಕಲ್ಲಿ? ಪ್ರಚಾರಕ್ಕೆ ಯಾಕೆ ಬರಬೇಕು? ಇದು ಹೊಂದಾಣಿಕೆ ರಾಜಕಾರಣದಿಂದ ನಮ್ಮನ್ನು ಇವತ್ತು ನಾವು ಸೋತಿದ್ದೀವಿ. ಇವತ್ತು ಪ್ರಚಾರ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲ. ಈಗ ನಾವು ನೋಡಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ, ಗೌರವ ಇದೆ. ನಮ್ಮ ಹಿರಿಯರು, ನಮ್ಮ ತಂದೆ ಸಮಾನರು. ಆದರೆ ಇವತ್ತು ನನಗೊಂದು ಮಾತು ಅವ್ರು ಹಿರಿಯರು ಹೇಳಿದ ಬಳಿಕ ನಾ ಎಲ್ಲಿ ಚಕ್ರ ಶಬ್ದ ಎಲ್ಲಿ ನಾನು ಮಾತಾಡೋಕ್ಕೆ ಹೋಗಿಲ್ಲ. ನಾನು ಇವರು ಸೈಕಲ್ ಮೇಲೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಒಂದು ಆಟೋ ರಿಕ್ಷಾದಲ್ಲಿ ಸೈಕಲ್ ಮೇಲೆ ಒಂದು ಅಂಬಾಸಿಡರ್ ಕಾರ್ ಹಿಡ್ಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡ್ಯಾರ, ಪಕ್ಷಕ್ಕಾಗಿ ದುಡ್ದಾರ. ಅವ್ರ ಜೊತೆ ಅನೇಕ ಅನಂತಕುಮಾರ್ಜಿ ಅದರು, ಇವರು ರಾಷ್ಟ್ರೀಯ ನಾಯಕರಂತರೂ ಎಲ್ಲರೂ ಇದ್ದವರೇ ಅದಾರ. ಬಟ್ ಅವ್ರ ಬಗ್ಗೆ, ಅವ್ರ ಮಂತನ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿತ್ತು? ಹಿಂದೆ ನೀವು ಅಧ್ಯಕ್ಷರಾಗ್ರಿ, ಕೇಂದ್ರದ ಮಂತ್ರಿ ಅಟಲ್ಜಿ ಅವರು, ಅವ್ರ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಕಡಿಮೆನೇ. ಪ್ರತಿಯೊಂದು ಸಲ ಅಟಲ್ಜಿ ಅವ್ರ ಬಗ್ಗೆ, ನಾ ಅಟಲ್ಜಿ ಅವರು ಕೇಂದ್ರದ ಮಂತ್ರಿ ಆದ, ಅಟಲ್ಜಿ ಅವರು ನಾನು ನೇತೃತ್ವದ ಸರ್ಕಾರ ಏನು ಮಾಡಿದ್ರು ಇವರು? ಏನು ಮಾಡ್ಯಾರ ಹೇಳ್ರಿ ನನಗೆ? ಬಿಜಾಪುರ ಜಿಲ್ಲೆಗೆ ಏನು ಒಬ್ಬ ಯಾವನ ಹುಚ್ಚನಿಗೆ ಒಂದು ಸಂಸದರ ಒಂದು ಟಿಕೆಟ್ ಕೊಟ್ಟರೆ ಆರಿಸಿ ಬಂದಂದ್ರೆ ಇಡೀ ಒಂದು ಸಮುದಾಯ ಭವನ ಹಾಕ್ಬೋದು. ಒಂದು 600-700 ಏನು ಹಳ್ಳಿಗಳದಾವ ಒಂದು MP ಬರ್ತಕ್ಕಂಥದ್ದು ಮಾಡ್ಬೋದು. ಅದನ್ನು ಹೊರತುಪಡಿಸಿ ಇವ್ರು ಮಾಡಿದ್ದೇನು? ಅಟಲ್ಜಿಯವರ ಕಾಲದಲ್ಲೇ ಇವತ್ತೆಲ್ಲ ರೋಡ್ಗಳಾಗಿದ್ದು, ಸ್ಕೂಲ್ಗಳನ್ನು ಸುಧಾರಣೆ ಆಗಿದ್ದೆ ಅಟಲ್ಜಿಯವ್ರ ಕಾಲದಲ್ಲಿ. ಕುಡಿ ನೀರಿಂದ ಅವಾಗೇ ಶುರುವಾಗಿದ್ದು ಅದು. ಈಗ ಅದನ್ನು ಅತಿ ಒತ್ತು ಕೊಟ್ಟು ನರೇಂದ್ರ ಮೋದಿಜಿಯವರು ಈಗ ಜಯಮ್ಮ ಮಾಡಿದ್ದಾರೆ. ಇವತ್ತು ಪ್ರತಿಯೊಂದು ಮನೆಗೆ ಶುದ್ಧ ನೀರು ಕುಡಿಬೇಕಂತೇಳಿ ಮಾಡಿದವರು ನರೇಂದ್ರ ಮೋದಿಜಿಯವರು. ಈ ಕಾಂಗ್ರೆಸ್ನವರು ಹೋಗಿ ಅಲ್ಲಿ ಫೋಟೋ ಹಾಕ್ಕೊಂಡು ನಾವೇ ಮಾಡಿದ್ದೀವಿ ಉದ್ಘಾಟನೆ ಮಾಡಿಕೊಂಡು ಎಲ್ಲ ಕಡೆ ಕಮಿಷನ್ ಹೊಡೆಯತ್ತಾರ, ಪರ್ಸೆಂಟೇಜ್ ಹೊಡೆಯತ್ತಾರ. ನಾವು ಯಾರು ಪರ್ಸೆಂಟೇಜ್ ಗಿರಕ್ಕೆ ಅಲ್ಲ. ನಾವು ಬೇಕಾದ್ರೆ ನಮ್ಮ ಸ್ವಂತ ನಮ್ಮ ಆಸ್ತಿ ಮಾರಿ ನಾವು ಚುನಾವಣೆ ನಿಂತಿದ್ದೀವಿ. ಜನ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ದುಡ್ಡು ಹಾಕಿ ತಮ್ಮ ಕೈಯಲ್ಲೇ ದುಡ್ಡು ಖರ್ಚು ಮಾಡಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನರ ಋಣ ನನ್ನ ಮೇಲೆ ಭಾಳ ಅದ. ನಾನು ಸೋತೀನಿ ಅಂತಕ್ಕಂಥ ಭಾವನೆ ನನ್ನ ಬರಲಿಲ್ಲ. ಆದರೆ ಪ್ರತಿಯೊಂದು ಎಷ್ಟು 137 ಜನ ದೀಡ್ ನಮಸ್ಕಾರ ಹಾಕ್ಯಾರ ನನ್ನ ಸಲಾಗಿ. ಇಲ್ಲಿ ಬಬಲಾದಿ ಹೋಗ್ತು, ಸಿದ್ದರಾಮೇಶ್ವರ ಗುಡಿಗೆ ಹೋದರು, ದೇವಿ ಗುಡಿಗೆ ಹೋದರು. ಎಲ್ಲಿಂದ ಒಂದು 50 ಕಿಲೋಮೀಟರ್ 40 ಕಿಲೋಮೀಟರ್ ಬಿಜ್ಜರ್ಗಿಯಿಂದ ಬಬಲಾದಿಗೆ ದೀಡ್ ನಮಸ್ಕಾರ ಹಾಕೋರು. ಯಾಕೆ ಹಾಕಿದ್ರು ಅವರು? ನನ್ನ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯಕ್ಕಾಗಿ ಹಿಂದುತ್ವ, ಪಂಚಮಸಾಲಿ ಅನ್ನೋದೆಲ್ಲ ಒಂದು ರಾಜಕೀಯ ಷಡ್ಯಂತ್ರನ ಈಗ? ನೋಡಿ, ಇವರು ಹಿಂದೆ ಎಂದು ಹೋರಾಟ ಇತ್ತು. ನಾವು ದಿವಂಗತ ಕಾಶಪ್ಪನವರು ಅವ್ರು ನಾವು ಸಣ್ಣವರಿದ್ದಾಗ ನರಸಿಂಹದುರ್ಗ ದೇವಸ್ಥಾನದಲ್ಲಿ ಪಂಚಮಸಾಲಿ ಒಂದು ಮೀಟಿಂಗ್ ಮಾಡ್ತಿದ್ರು. ಅವಾಗ ನಾವು ಹೋಗ್ತಿದ್ದೆವು. ಆದರೆ ಅದನ್ನು ಆದ ನಂತರ ಇವರು ಏನು ಪಂಚಮಸಾಲಿ ಹೋರಾಟ ಮಾಡಿ ಜನರ ಬರಲಿ ಮಧ್ಯದಲ್ಲಿ ಇವ್ರು ಏನು ಮಾತಾಡ್ತಾರೆ, ಇವರು ಯಾಕೆ ಮಾಡಲಿಲ್ಲ? ಮೀಸಲಾತಿ ಮಾಡ್ತಿದ್ರು. ಸನ್ಮಾನ್ಯ ನಾನಿದ್ದೆ ಅವಾಗ ಯಡಿಯೂರಪ್ಪ ಸಾಹೇಬ್ರ ಬರಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಾಗ ಯಾರ್ಯಾರು ಬಂದಿದ್ರು ಅವಾಗ ಬಂದಾಗ ನಾನು ಇದ್ದೆ. ಅವಾಗ ಅದ್ರ ಮಾಡಿಕೊಡು ಜವಾಬ್ದಾರಿ ಅದ, ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ರು ಅವರು. ಇವರೇ ಅಡ್ಡಾತಿಡ್ಡ ಏನೋ ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಏನೇನೋ ಅಪಪ್ರಚಾರ ಮಾಡಾಕತ್ತರು. ಅದು ಮುಂದೆ ಅದಕ್ಕೆ ನಾವು ಅದಕ್ಕೆ ಕಿವಿನೂ ಕೊಡೋಕ್ಕೆ ಹೋಗಲಿಲ್ಲ, ನಾವು ಅದ್ರಾಗ ಭಾಗವಹಿಸ್ಲಿಕ್ಕೆ ಹೋಗಲಿಲ್ಲ. ಮತ್ತೀಗ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಸಿಗಲಾದಕ್ಕೆ ಯಡಿಯೂರಪ್ಪನವರೇ ಕಾರಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಬಾಯ ಹುಳ ಬೀಳ್ತಾವೆ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಬಾಯ ಹುಳ ಬೀಳ್ತಾವೆ. ಆ ಮನುಷ್ಯ 85 ವರ್ಷ
ರಾಜ್ಯದ ಸಲುವಾಗಿ ಒಬ್ಬ ಕಾರ್ಯಕರ್ತನ ಬರಲಿ ಜೀವ ಇಟ್ಕೊಂಡು ಅವ್ರನ್ನ ಚಿಂತನೆ ಮಾಡ್ತಕ್ಕಂಥ ರಾಜ್ಯದಾಗ ಏಕೈಕಿ ಯಾರಾದರೂ ರಾಜ್ಯದ ಒಬ್ಬ ವ್ಯಕ್ತಿ ಇದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್. ಇವ್ರಿಗೆಲ್ಲ ಆಶ್ರಯ ಕೊಟ್ಟವ್ರೆ ಅವರೇ. ಯಡಿಯೂರಪ್ಪ ಸಾಹೇಬ್ರೆ ಇವ್ರಿಗೆ ಆಶ್ರಯ ಕೊಟ್ಟವರು. ನಾವು ಇವ್ರಿಗತ್ಲೆ ಹೋಗಿ ಮಂದಿ ಮುಂದೆ ಹೋಗಿ ಪೋಸ್ ಕೊಟ್ಟು ಅವ್ರ ಮಗ್ಗಲ್ದಾಗ ನಿಂತ್ಕೊಂಡು ಫೇಸ್ಬುಕ್ನಾಗ ಹಾಕ್ಕೊಳ್ಳೋದು, ಅವ್ರಿಗೆ ಮಾತಾಡೋದು ಇವೆಲ್ಲ ಬೇಡ್ರಿ. ಇವೆಲ್ಲ ಇದು ನಾಟಕಿ ಬೇಡ. ಮತ್ತು KJP ಯಿಂದ BJPಗೆ ಯಡಿಯೂರಪ್ಪನವ್ರು ಬರಬೇಕಾದ್ರೆ ನಾನೇ ಕಾರಣ ಅನ್ನೋಂಥ ಮಾತನ್ನು ಇತ್ತೀಚೆಗೆ ನೋಡಿ, ಅದಕ್ಕೊಂದು ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಅದು ಇವ್ರಿಗೆ ರಾಜಕೀಯ ಜೀವನದಾನ ಕೊಟ್ಟವ್ರೆ ಅವರೇ. ರಾಜಕೀಯ ಜೀವನದಾನ ಕೊಟ್ಟರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಕೇಂದ್ರದ ನಾಯಕರು. ಅನಂತಕುಮಾರ್ ಅವರು ಇವರಿಗೆ ಅತಿ ಸಾಥ್ ಕೊಟ್ಟವರು. ಆ ಪಕ್ಷದಾಗ ಯಾವ ಮನೆಯಲ್ಲಿ ನಾವು ಊಟ ಮಾಡ್ತೀವೋ ಅದೇ ಮನೆಗೆ ಇವರು ಯಾವ ಶಬ್ದಗಳನ್ನು ಯೂಸ್ ಮಾಡ್ತಾರೆ ಇವರಿಗೆ ಸ್ವಲ್ಪ ಅದನ್ನು ಅರಿವು ಇರಬೇಕಲ್ಲ ಮೈ ಮೇಲೆ. ಏನು ಮಾತಾಡ್ಸ್ಕೋತಾರೆ ಅಂದ್ರೆ ಎಲ್ಲರೂ ಮಾತಾಡ್ಸ್ಕೋತಾರೆ. ಏನು ದುಡ್ಡು ಆಗ್ಯಾವತ್ತಂದ್ರೆ ಏನು ಬೇಕಾದ್ರೆ ಮಾತಾಡೋಕೆ ಬರುತ್ತೆ. ಈಗ ನಿಮ್ಮ ಕಾಲನಿಯಲ್ಲಿ ಎಷ್ಟೋ ಜನ ಅದಾರ ಇಲ್ಲಿ, ಒಬ್ಬೊಬ್ರಿಗೆ ಏನೂ ಇಲ್ಲವ್ರದವ್ರಿಗೆ 10 ರೂಪಾಯಿ ಇಲ್ಲವ್ರದವ್ರಿಗೆ 20 ಕೋಟಿ 30 ಕೋಟಿ ಬಂದದ ಇವತ್ತು ಸರ್ಕಾರದಿಂದ. ಅವ್ರು ಭೂಮಿ ಕಳ್ಕೊಂಡ್ರೆ ಅವ್ರು ದುಡ್ಡು ಬಂದವ. ಅವ್ರು ಇದೇ ರೀತಿ ಮಾತಾಡ್ಕೊಂಡು ತಿರುಗಾಡ್ತಾರೆ. ಇವ್ರು 1000 ಕೋಟಿ ಆಗ್ಯದ, 1500 ಕೋಟಿ ಆಗ್ಯದ, 2000 ಕೋಟಿ ಆಗ್ಯದ ಆಗಿರ್ಬೋದು. ಇಲ್ಲ, ನೀನು ಹಣಿ ಬರ್ದೈತಿ ಅದು, ನೀವು ಮಾಡ್ಕೊಂಡಿದ್ದೀಯ. ಆದ್ರೆ ಮಂದಿಗೆ ಮಾತಾಡೋ ಅವಶ್ಯಕತೆ ಏನದ? ಈಗ ಮೊನ್ನೆ ಯಾವ ಶಬ್ದಗಳು ಯೂಸ್ ಮಾಡಿದ್ರು? ವಿಜೇಂದ್ರ ಬಗ್ಗೆ ಮಾತಾಡಿದ್ರು. ವಿಜೇಂದ್ರಗೆ ರಾಜ್ಯಾಧ್ಯಕ್ಷರು ಮಾಡಿದ್ರು ಯಾರು? ಒಂದು ಗರಡಿನ ಮನೆಯಲ್ಲಿ ಬೆಳೆದು ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಂಥ ವ್ಯಕ್ತಿ. ಇವತ್ತು ದೇಶದ ನಾಯಕರು ಇವತ್ತು ಏನು ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಅಮಿತ್ ಶಾಜಿಯವರು, ನಡ್ಡಾಜಿಯವರು ಇವರೆಲ್ಲ ಒಂದು ವಿಚಾರ ಮಾಡಿ ಒಂದು ಅವರಿಗೆ ಅಧ್ಯಕ್ಷ ಪಟ್ಟ ಕೊಟ್ಟಿರ್ಬೋದಲ್ಲ. ಏನು ರಾಜ್ಯದಾಗಿರ್ತಕ್ಕಂಥವ್ರು ಯಾರು ಅಧ್ಯಕ್ಷ ಪಟ್ಟ ಕೊಟ್ಟಿಲ್ಲ? ಯಾಕೆ ಅವ್ರ ಬಗ್ಗೆ ಇಟ್ಟು ಹಗರಾಗಿ ಮಾತಾಡೋದು ಏನು ಅವಶ್ಯಕತೆ ಅದ? ನೀವೊಬ್ರು ಆರಿಸಿ ಬಂದಿರಿ ಅಂತಂದ್ರೆ ಏನು ಮೈಕ್ ಕೈ ಹಿಡಿದ್ರೆ ಏನು ಬೇಕಾದ್ರೆ ಮಾತಾಡಿದ್ರೆ ಏನು ಜನ ಕೇಳ್ತಾರೆ ಅಂದಂಗೆ ಆಯ್ತಲ್ಲ ಅದು ಅರ್ಥ. ಇವ್ರಿಗೆ ಏನಾಗ್ಬಿಟ್ಟದ ಹಾಸ್ಯಾಸ್ಪದ ಅಂದ್ರೆ ಆ ಗಂಗಾವತಿ ಪ್ರಾಣೇಶನ್ ಬಿಟ್ಟು ನೆಕ್ಸ್ಟ್ ಇವರೇ ಪ್ರಾಣೇಶನ್ ರಿಟೈರ್ಮೆಂಟ್ ಆಗ್ಬೇಕೀಗ. ಇವ್ರನ್ನೇ ಕೊಡ್ಬೇಕು ಅದನ್ನು ಪಾತ್ರ ಇವ್ರಿಗೆ. ಏನು ಇವ್ ರೀತಿ ಎಲ್ಲರಿಗೆ ಮಾತಾಡ್ಕೊಂಡು ಹೋಗೋದ್ರಿಂದ ಏನು ಅರ್ಥ ಅದನ್ನು? ಮತ್ತು ಪ್ರತಿಯೊಂದು ವಿಷಯದಲ್ಲೂ ಸಹಿತ ನಾನು ಪಕ್ಷೇತರನಾಗಿ ವಿಧಾನ ಪರಿಷತ್ ಸದಸ್ಯನಾದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ BJPಯ ಯಾವ ಶಾಸಕರು ಇವಾಗೇನು ಹೆಲ್ಪ್ ಮಾಡಿಲ್ಲ ಅಥವಾ ತಮ್ಮ ವರ್ಚಸ್ ಮೇಲೆ ಗೆದ್ದು? ನೋಡ್ರಿ, ಅವನದೇನು ವರ್ಚಸ್ಸಿಲ್ಲ. ಅವ ಶೋತು ಸುಣ್ಣಾಗಿ ಹೋಗಿದ್ದ ಪುಣ್ಯಾತ್ಮ. ಇವ್ರ ಹಿರಿಯ ಅಣ್ಣ ಈಸುಗೌಡ್ರಿದ್ರು. ಅವ ಭಾಳ ದೇವ್ರಂಥ ಮನುಷ್ಯ. ಅವ ಈಸುಗೌಡನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಆ ಪುಣ್ಯಾತ್ಮ ಎಲ್ಲ ಮನೆ ಹೋಗಿ ಎಲ್ಲರಿಗೆ ಕೈ ಮುಗಿದು ಕಾಲು ಹಿಡ್ಕೊಂಡು ಇದು ಒಂದು ಸರಿ ಅವ್ನಿಗೆ ಮಾಡ್ರಪ್ಪ, ಅವ್ನು ಏನು ಜವಾಬ್ದಾರಿ ತೊಗೋತೀನಿ ಅಂಥೇಳಿ ಎಲ್ಲ ಲೀಡರ್ಗಳು ಮನೆಗೆ ಹೋಗ್ಯಾರ. ನನ್ನ ಬಳಿಯೂ ಬಂದಾರ. ಅವ್ರ ಬಳಿ ಬಂದವರು ಈಸುಗೌಡ್ರು ಒಬ್ಬರು ಹೋಗಿರ್ಬೇಕು ನಮ್ಮ ನಗಲಿ. ಅವ್ರ ಜೋಡಿ ಇದ್ದಂಥವ್ರು ಏನೋ ಜೀವಂತ ಅದಾರ. ಅದನ್ನೆಲ್ಲ ನೆನಪಾರ್ಯಾರ ಇವರೆಲ್ಲ. ಅವರೆಲ್ಲ ನೆನಪಾರಿ ಬಿಟ್ಟಾರ. ಈಗ ಅಧಿಕಾರ ಅಂತಂದ್ರೆ ಏನು ಬೇಕಾದ್ರೆ ಮಾಡೋಕ್ಕಾಗತ್ತಾನ? ಯಾವುದೇ ಒಂದು ಶಬ್ದಗಳನ್ನು ವಿಚಾರ ಮಾಡ್ಬೇಕಾದ್ರೆ, ಒಬ್ಬನ ಬಗ್ಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕು. ದುಡ್ಡು ಅದ ಭಾಳ ದುಡ್ಡು ಗಳಿಸೀನಿ, ನಾ ಆಸ್ತಿ ಮಾಡಿದ್ದೀನಿ ಅಂತಂದರೆ ಅದು ನಮ್ಮ ಜೊತೆ ಬರೋಂಗಿಲ್ಲ. ನಮ್ಮ ಜೊತೆ ಬರ್ತಕ್ಕಂಥದ್ದು ನಮ್ಮ ನಿಯತ್ತು. ನಮ್ಮ ಜೊತೆ ಕೈ ಹಿಡಿತದ. ಜನ ನಮ್ಮನ್ನು ಕೈ ಹಿಡಿತಾರೆ. ಈ ರೀತಿ ಹೊಂದಾಣಿಕೆ ರಾಜಕಾರಣ ಯಾವ ರೀತಿ ಇವ್ರು ಆರಿಸಿ ಬರ್ಬೇಕಾದ್ರೆ ಹೆಂಗೆ ಆರಿಸಿ ಬಂದರು ಅನ್ನೋದು ಗೊತ್ತದ. ನಾವು ಹೆಂಗೆ ಸೋತೇವೆ ಅನ್ನೋದು ಇಡೀ ಜನರಿಗೆ ಗೊತ್ತದ. ಈ BLD ಅವ್ರು ಹೆಂಗೆ ಆರಿಸಿ ಬರ್ತಾರೋ ಅನ್ನೋದು ಇಡೀ ಜನರಿಗೆ ಗೊತ್ತದ. ಈ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿ ಎಲ್ಲರ ಬಗ್ಗೆ ಇವರು ಟೀಕೆ ಟಿಪ್ಪಣಿ ಮಾಡ್ಕೊತ ಹೋಗೋದ್ರಿಂದ ಇದು ಸರಿ ಅನ್ಸಂಗಿಲ್ಲ. ಒಬ್ಬ ನೀವು ಕೇಂದ್ರದಲ್ಲಿ ಇದ್ದೀರಿ, ಸಂಸದರಾಗಿರಿ, ಮಂತ್ರಿಗಳಾಗಿರಿ, MLC ಆಗಿರಿ, ಶಾಸಕರಾಗಿರಿ. ಸ್ವಲ್ಪ ಮಾತಾಡಲು ಹಿಡಿತಿರ್ಬೇಕು. ಆ ಹಿಡಿದ್ಬಿಟ್ಟು ವಿಜೇಂದ್ರ ಬಗ್ಗೆ ಅಟ್ಟು ಮಾತಾಡೋದು, ಆ ಮುರುಗೇಶ್ ನಿರಾಣಿ ಬಗ್ಗೆ ಮಾತಾಡೋದು. ಮುರುಗೇಶ್ ನಿರಾಣಿ ನೀವಿಬ್ಬರು ಭಾಳ ಚಲೋ ಇದ್ರಿ. ಮುರುಗೇಶ್ ನಿರಾಣಿ ನಮ್ಮ ಜೋಡಿ ಅಷ್ಟು ಚಲೋ ಇದ್ದಿದ್ದಿಲ್ಲ. ಮುರುಗೇಶ್ ನಿರಾಣಿ ಅವರು ಭಯಂಕರ ಆತ್ಮೀಯತೆಯವರು. ಅವರು ರಗಡೆ ಇವ್ರಿಗೇನು ಬೇಕಾದ ಹೆಲ್ಪ್ ಮಾಡ್ಯಾರ. ಅವಾಗ ಅವ್ರ ಕಡೆ ಹೆಲ್ಪ್ ತೊಗೊಳ್ಳೋ ಮುಂದೆ ಇವರಿಗೆ ಮುರುಗೇಶ್ ನಿರಾಣಿ ನೆನಪಾಗಿದ್ದಿಲ್ಲ. ಈಗ ಮುರುಗೇಶ್ ನಿರಾಣಿ ಬೇಡ ಆಗ್ಯದ. ಮುರುಗೇಶ್ ನಿರಾಣಿ ಬಗ್ಗೆ ಮಾತಾಡೋದು. ಇವಾಗ ಬಸನಗೌಡ MLC ನಿಂತಾಗ ಹೆಲ್ಪ್ ಮಾಡಿದಾಗ ಮಾಡ್ಯಾರ ಅವ್ರು ಮಾಡಿದ್ದಕ್ಕೆ ನಾವು ಎಷ್ಟೋ ಸಲ ಅಂದೀವಿ ಅವ್ರಿಗೆ. ಅವ್ರು ಮಾಡಿದ ಸಲಾಗೆ ನೀವು ಮಾಡಿದ್ದು ನೀವೇ ಉಣ್ಣೋ ಮಾರಾಯ ಅಂದಂಗೆ ಅವ್ರಿಗೆ ಆಗ್ಯದ. ಅದನ್ನು ಅವ್ರು ಹೆಲ್ಪ್ ಮಾಡ್ಯಾರ. ಎಲ್ಲರಿಗೆ ಹೆಲ್ಪ್ ಮಾಡ್ಯಾರ ಅವರು. ನಾವು ಇಲ್ಲಿವರೆಗೆ ಮಾತಾಡಬಾರ್ದು ಅಂತೇಳಿ ನಾವು ಸುಮ್ಮನೆ ಕೂತೀವಿ. ಇವತ್ತು ನಮ್ಗೆ ಏನಾಗ್ಬಿಟ್ಟದ ಅಂತಂದ್ರೆ
ನಮ್ಮ ಕ್ಷೇತ್ರದಾಗ ಬಂದಾಗ ಇವರು ಅಟ್ಲೀಸ್ಟ್ ಒಂದು ಮಾತು ವಿಜುಗೌಡಗೆ ಓಟ್ ಹಾಕ್ರಿ ಅಂತ ಹೇಳೋದು ಬೇಡ ಅವ್ರಿಗೆ. ಭಾರತೀಯ ಜನತಾ ಪಕ್ಷ ಕಮಲದ ಹೂವಿಗೆ ಓಟ್ ಹಾಕ್ರಿ ಅಂತ ಹೇಳಬೇಕಾಗಿತ್ತಲ್ಲ ಇವರು. ನನ್ನ ಹೆಸರು ತೊಗೊಳೋದು ಬೇಡ ಅವ್ರಿಗೆ, ಯಾಕೆ ನಾವು ಸಣ್ಣವ್ರು ಆಗ್ತೀವಿ. ಅವ್ರು ಭಾಳ ಈಗ ಹೆಲಿಕಾಪ್ಟರ್ದಾಗ ತಿರುಗಾಡತ್ತಾರೆ ಈಗ ಅವರು. ಮತ್ತು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೆ ಯಾಕೆ? ನೋಡಿ ಬಂದಿದ್ದಕ್ಕೆ ಅದಕ್ಕಂದ್ರೆ ನಾನು ಕೆಳವಕ್ಕೆ ಬಂದರು ಅವರು. ನನ್ನ ಕೆಡವಕ್ಕೆ ಬಂದರು ಅವ್ರು ನನಗೆ ಆರಿಸಿ ಬರ್ಬೇಕು ಅನ್ನೋ ಭಾವನೆ ಇತ್ತಂದ್ರೆ ಕಮಲದ ಹೂವಿ ನನ್ನ ಹೆಸರು ತೊಗೊಳ್ಳೋದು ಬೇಡ ಅವರಿಗೆ. ನನ್ನ ಹೆಸರು ತೊಗೊಂಡು ಅವ್ರು ಹೇಳೋದೇ ಬೇಕಾಗಿಲ್ಲ. ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಮಲದ ಹೂವಿಗೆ ಮತ ಹಾಕ್ರಿ ಅಂತ ಇವ್ರು ಹೇಳಬೇಕಾಗಿತ್ತು. ಹೇಳಿಲ್ಲ. ಅದು ತೆಗೆದು ನೋಡ್ರಿ ನೀವು ಅದ್ರಾಗ. ಬರೀ ಎಲ್ಲರಿಗೆ ಜಾತಿ 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 ಎಬ್ಸ್ಕೊಂಡು ಎಲ್ಲ ಒಂದೇ ಜಾತಿಯಿಂದ ಯಾರೂ ಶಾಸಕರಾಗಂಗಿಲ್ಲ. ಎಲ್ಲ ಜಾತಿಯವ್ರು ಕೂಡಬೇಕು, ಎಲ್ಲ ಸಮಾಜ ಕೂಡಬೇಕು. ಸಮಾಜ ಕೂಡಿದಾಗ ಒಬ್ಬರು ಸಂಸದರಾಗ್ತಾರ, ಶಾಸಕರಾಗ್ತಾರ, ವಿಧಾನ ಪರಿಷತ್ ಸದಸ್ಯರಾಗ್ತಾರ. ಇದು ನೀವು ಸ್ವಲ್ಪ ಕಡಿವಾಣ ಹಾಕೋಬೇಕು. ಇದಕ್ಕೆ ದಮೇಳ ಅವ್ರಿಗೆ ನಾವು ವಿನಂತಿ ಇಷ್ಟೇ ಮಾಡೋದು, ಈ ರೀತಿ ನೀವು ಮಾತಾಡ್ಕೊತ ಹೋದ್ರೆ ಒಂದಲ್ಲ ಒಂದು ದಿವಸ ನೀವು ಪಡ್ತಿರ್ತೀರಿ. ಮುಂದೆ ಹೆಜ್ಜೆ ಇಡಬೇಕಾದ್ರೆ ನೋಡಿ ಹೆಜ್ಜೆ ಇಡ್ರಿ ಅಂತ ಹೇಳಿ ನಮ್ಗೆ ಇಷ್ಟೇ ನಮ್ಮ ವಿನಂತಿ ಅದು. ನಿಮ್ಗೆ ಎಂ ಬಿ ಪಾಟೀಲ್ ಇತ್ತೀಚೆಗೆ ಮತ್ತೆ ಸಚಿವರಾದ ಮೇಲೆ ಬಬಲೇಶ್ವರ ಮತಕ್ಷೇತ್ರಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ ಮತ್ತು ಅಲ್ಲಿ ಅಭಿವೃದ್ಧಿ ಅತ್ಯಂತ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆಯಲ್ಲ, ಇದು ನಿಜನಾ? ನೋಡ್ರಿ, ಇಡೀ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಪರಿಸ್ಥಿತಿ ಆಗ್ಯದಂತಂದ್ರೆ ಕ್ಷೇತ್ರದಾಗಂತರೂ ಇವ್ರು ಎಲ್ಲಿ ಯಾರೂ ಹಣಿಕಿನೂ ಹಾಕೋಂಗಿಲ್ಲ. ಅವ್ರಿಗೆ ಗೊತ್ತದ ಅವ್ರಿಗೆ ಯಾವ ರೀತಿ ಚುನಾವಣೆ ಮಾಡಬೇಕು. ಚುನಾವಣೆ 5 ವರ್ಷ 6 ತಿಂಗಳೆಲ್ಲಕ್ಕಾಗಿ ಚುನಾವಣೆ ಕಾಲು ಎಳಿತಾರೆ ಅವರು. ಇಡೀ ಕುಟುಂಬನೇ ಎಳೀತದಲ್ಲಿ. ಯಾರು ಸತ್ತಲ್ಲಿ ಬರೋಂಗಿಲ್ಲ, ಕೆಟ್ಟಲ್ಲಿ ಹೋಗಂಗಿಲ್ಲ, ಚಲೋಕ್ಕೂ ಹೋಗಂಗಿಲ್ಲ, ಎಲ್ಲ ಎದಕ್ಕೂ ಹೋಗಂಗಿಲ್ಲ. ಅವ್ರು ಹೋಗೋದೇನು, ಅವ್ರು ಮಾಡೋ ಕೆಲಸ ಏನು, 6 ತಿಂಗಳು ಇರ್ಲಕ್ಕಾಗಿ ಅವ್ರು ಬರ್ತಾರೆ, ದುಡ್ಡು ಹಾಕ್ತಾರೆ, ಚುನಾವಣೆ ಆರಿಸ್ಕೊಂಡು ಹೋಗ್ತಾರೆ. ಇದೇ ಅವ್ರ ಕೆಲಸ. ಮತ್ತು ಒಂದೇನಿದೆ, ವೈರಾಗ್ಯದಿಂದ ಅವ್ರ ಮಗನಿಗೆ ಅರೆಸ್ಟ್ ಮಾಡಿರಿ, ಇವ್ರ ಮಗನಿಗೆ ಅರೆಸ್ಟ್ ಮಾಡಿರಿ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಇವ್ರು ಎಷ್ಟು ಸಣ್ಣತನ ಅದ ಅನ್ನೋದನ್ನು ಉದಾಹರಣೆ ಹೇಳ್ತೀನಿ ನಾನು. ನನ್ನ ಮಗಂದು ಮೇಲೆ ಒಂದು ಕೇಸ್ ಮಾಡಿದರು. ಪೊಲೀಸ್ ಅಧಿಕಾರಿಗಳು, ವರಿಷ್ಠಾಧಿಕಾರಿಗಳು, ಇಡೀ ಪೊಲೀಸ್ ಇಲಾಖೆನೇ ಮೀಟಿಂಗ್ದಲ್ಲಿ ಚರ್ಚೆ ಮಾಡಿ ಅವರೇ ಚರ್ಚೆ ಮಾಡಿದ್ರು. ನಾವು ಹೋಗಿ ಹೇಳಿದೆವು. ಚರ್ಚೆ ಮಾಡಿದ ಬಳಿಕ ಒಂದು ತಾವು ಈ ತೀರ್ಮಾನ ಮಾಡಿಕೊಂಡು FIR ಮಾಡಿದವರು ಅವರೇ. ನನ್ನ ಮಗನ ಮೇಲೆ FIR ಮಾಡಿದವರು ಅವರೇ. FIR ಮಾಡಿ ಆಮೇಲೆ ಅದನ್ನು ಕೇಸ್ ಮಾಡಿಕೊಂಡು ನಾವು ಸ್ಟೇನು ತೊಗೊಂಡೆವು. ಇಷ್ಟೆಲ್ಲ ಆದ ಬಳಿಕ ಅದನ್ನು ತಾವೇ ತನಿಖೆ ಮಾಡಿ ಬಿಫಾಲ್ಸ್ ಮಾಡಿದ್ರು. ಪೊಲೀಸರೇ ಬಿಫಾಲ್ಸ್ ಮಾಡಿದ್ರು. ಆ ಬಿಫಾಲ್ಸ್ ಮಾಡಿದ ನಂತರ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟಿ ಬೈದು, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೀನಿ, ನೀವು ಹ್ಯಾಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿ ಪೊಲೀಸ್ ಆಫೀಸರ್ಗೆ ಸಿಕ್ಕಾಪಟ್ಟಿ ಬೈದು ಅದನ್ನು ರೀಓಪನ್ ಮಾಡೋಕ್ಕೆ ಹಚ್ಚಿದ್ರು. FIR ಮಾಡಿದವರು ಅವರೇ, ಬಿಫಾಲ್ಸ್ ಮಾಡಿದವರು ಅವರೇ, ರೀಓಪನ್ ಮಾಡಿದವರು ಅವರೇ. ಇದು ಯಾವ ಕಾಯ್ದೆ ಕಾನೂನು ಇದು? ನನ್ನ ಮಗ ಮಾಡಿದ್ದಂದ್ರೆ ಹೇಳ್ರಿ, ನಾವೇನು ಅದಕ್ಕೂ ಹೆದರಂಗಿಲ್ಲ. ನಾವು ಈ ಹಿಂದಕ್ಕಾದ್ರೂ ಒಳಗೆ ಹೋಗಿವಿ ಬಂದೀವಿ, ಎಷ್ಟೋ ಕೇಸ್ ಹಾಕ್ಯಾರ, ಏನೋ ಮಾಡ್ಯಾರ. ಯಾರೋ ಮಂದಿ ನಮಗೆ ಭಾಳ ಮಂದಿ ಹೇಳ್ತಾರೆ ನಿಮ್ಮನ್ನು ಒಳಗೆ ಹಾಕ್ತಾರೆ ರೀ, ಅವ್ರಿಗೆ ಒಳಗೆ ಹಾಕ್ಲಿ. ನೀವು ರಾಜಕಾರಣ ಮಾಡ್ತೀರಿ, ಮಕ್ಕಳು ಜೋಡಿ ಏನು ರಾಜಕಾರಣ ಮಾಡೋದು? ನಾನು ತಿರುಗಾಡ್ತೀನಿ ನನ್ನ ಕ್ಷೇತ್ರದಾಗ. ನಿಮ್ಮ ಮಕ್ಕಳು ತಿರುಗಾಡ್ತಾರೆ, ನನ್ನ ಮಕ್ಕಳು ತಿರುಗಾಡ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಂಗಿಲ್ಲ. ನನ್ನ ಮಕ್ಕಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಿ ಅದನ್ನು ರೀಓಪನ್ ಮಾಡಿರಿ. ಅಂದರೆ ಅಧಿಕಾರ ದುರುಪಯೋಗ ಇಲ್ಲೇ ನನ್ನ ಜೋಡಿನೇ ಅದಲ್ಲ, ಮತ್ತೆ ಅಲ್ಲಿ ಅದು ಬೆರಗಿಂದಲ್ಲ, ನನ್ನ ಮನೆತನ ಮೇಲೆ ಮಾಡ್ಯಾರ. ಒಂದು ವಿಚಾರ ಮಾಡ್ರಿ. FIR ಮಾಡಿದವರು ಅವರೇ, ಬಿಫಾಲ್ಸ್ ಮಾಡಿದವರು ಅವರೇ, ರೀಓಪನ್ ಮಾಡಿದವರು ಅವರೇ. ಪೊಲೀಸ್ ಅಧಿಕಾರಿಗಳಿಗೆ ಅಂಜಿಸಿ ಅದನ್ನು ರೀಓಪನ್ ಮಾಡಕ್ಕೆ ಹಚ್ಚಿದ್ರು. ಅವ್ರು ಅವತ್ತು ಯಾರ್ಯಾರ ಜೋಡಿ ಮಾತಾಡಿದ್ರು ಅನ್ನೋದು ಅಲ್ಲ, ಸಾಕ್ಷಿ ಆಧಾರ ಅದ ನನ್ನ ಹತ್ರ. ಅಧಿಕಾರಿಗೆ ನಿನಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಅದನ್ನು ರೀಓಪನ್ ಮಾಡೇ ನೀ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಿಲ್ಲ. ಎಷ್ಟು ಹರಾಸ್ಮೆಂಟ್ ರೀ ಪೊಲೀಸ್ ಅಧಿಕಾರಿಗಳಿಗೆ. ಇದೇನು ಶಾಶ್ವತ? ಇಡೀ ಆದಿಲ್ ಶಾಹಿ ಅಂತಿಂತ ಇಮಾರತುಗಳು ಮಾಡಿಟ್ಟು ಹೋಗ್ಯಾನ ಪುಣ್ಯಾತ್ಮ. ಅವು ಎಲ್ಲಿ ಕೋಟೆಗೋಡಿ ಮೇಲೆ ಎಲ್ಲಿ ಹೆಸರು ಹಾಕೊಂಡಿಲ್ಲ. ಇದರಿಂದ ಅವ್ರಿಗೆ ರಾಜಕೀಯ ಹಿನ್ನಡೆ ಆಗತ್ತೆ ಮುಂದಿನ ದಿನದಲ್ಲಿ ಅಂತ ಅನ್ಸಲ್ಲ? ನೋಡಿ, ಅವ್ರು ಏನು ಬೇಕಾದ್ ಮಾಡಲಿ, ಇವ್ರು ನನ್ನ ಹಾಕಲಿ, ನಾವು 5 ಮಂದಿ ನಮ್ಮ ಗಂಡ ಹೆಂಡತಿ ಎಲ್ಲರಿಗೂ ಒಳಗೆ ಹಾಕಲಿ, ನಾವು ಮತ್ತೆ ಒಳಗೆ ಹೋಗೋಕ್ಕೂ ಗಟ್ಟಿದ್ದೀವಿ, ಹೊರಗೆ ಬರೋಕ್ಕೂ ಗಟ್ಟಿದ್ದೀವಿ, ಮತ್ತು ಕ್ಷೇತ್ರದಾಗ ಮತ್ತೆ ನಿಂದ್ರಕ್ಕೂ ಗಟ್ಟಿದ್ದೀವಿ. ಎರಡನೇ ಮಾತಿಲ್ಲ. ಜನ ನಿಂದ್ರ ಬೇಡಪ್ಪ ನೀ ಅಂತ ಹೇಳಿಬಿಟ್ರಪ್ಪ ಅಂದ್ರೆ ನಾವು ಜನರಿಗೆ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಹಾಕಿ ನಮ್ಮ ಮನೆಗೆ ಬರ್ತೀವಿ.
ಜನರ ತೀರ್ಮಾನ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನರ ತೀರ್ಮಾನ. ಪಕ್ಷಾತೀತವಾಗಿ ಹೇಳ್ತೀನಿ, ನಾನು ಪಕ್ಷದಿಂದಲ್ಲ, ಭಾಳ ನೋವು ಉಂಡಿದ್ದೀನಿ. ನನಗೆ ಭಾಳ ನೋವು ಕೊಟ್ಟಾರ ನನ್ನ ಮನೆತನಕ್ಕೆ, ನನ್ನ ಮಕ್ಕಳ ಮೇಲೆ ವಿಶೇಷವಾಗಿ. ನನ್ನ ಭಯಂಕರ ಅಂದ್ರೆ ಎಲ್ಲ ರೀತಿ ತ್ರಾಸು ಕೊಟ್ಟಾರೆ. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಅದು ನಾನು ಕಾಂಟ್ರಾಕ್ಟರ್ ಇದ್ದೆ. ನಾನು 12 ವರ್ಷ ಮಾಡಿದ್ದೀನಿ. ನಾನು 12 ವರ್ಷ ಹಮಾಲರ ಜೋಡಿ ಕೂಡ ಹಮಾಲಿ ಕೆಲಸ ಮಾಡಿದ್ದೀನಿ. ನಾನು ನನ್ನ ಜೋಡಿ ಕಾರ್ಮಿಕರು ಎಷ್ಟೊಂದು ಸಾಥ್ ಕೊಟ್ಟಾರೆ ನನಗೆ. ಅದನ್ನು ಕಸ್ಕೊಂಡ್ರು ಇವರು ಕಸ್ಕೊಂಡು ಉದ್ದೇಶಪೂರ್ವಕ ಕಾಂಪಿಟೇಷನ್ ಮಾಡಿ ಯಾವುದೋ ಒಂದು ಫಾರ್ಮ್ ತಂದು ಹಾಕಿ ಅದನ್ನು ಅವ್ರು ಮಾಡಿಕೊಂಡ್ರು. ಅವ್ರ ತಮ್ಮ ಕಸ್ಕೊಂಡ್ರು. ನಂದು ಎಲ್ಲದರಾಗೂ ಕೈ ಹಾಕ್ಯಾರ ನನಗೆ ಅವರು. ಮತ್ತು ಇನ್ನೇನು ಉದಾಹರಣೆ ಬೇಕು ನನಗೆ? ಬೇಡಪ್ಪ, ಅವ್ರಿಗೆ ಪಾಪ ಅವ್ರಿಗೇನು ಭಗವಂತ ಕೊಟ್ಟಿಲ್ಲ, ದುಡ್ಡಿನ ಸಮಸ್ಯೆ ಅದ, ತಗೊಳ್ಳಿ ಅದನ್ನು ಒಂದು ಬಿಟ್ಬಿಟ್ಟೆ ನಾನು. ಪ್ರತಿ ಸಲ ನನ್ನ ಬಿಸ್ನೆಸ್ದಲ್ಲೇ ಅವರು ಕೈ ಹಾಕಿ ಮಾಡ್ಯಾರ. ಇಂಥ ರಾಜಕಾರಣ ಇದಕ್ಕೆ ಬೇಕ್ರಿ? ನಾನು ರಾಜಕಾರಣ ನಾನು ಮಾಡತ್ತೀನಿ, ನನ್ನ ಜೊತೆ ಮಾಡ್ರಿ. ನಾನು ತಪ್ಪು ಮಾಡಿದ್ರೆ ನನಗೆ ನೀವು ಹೇಳ್ರಿ. ನಾ ಬಂದು ನೀವು ಎಲ್ಲಿ ಕರಿತೀರಿ ಅಲ್ಲಿ ಬಂದು ನಾನು ಕೇಳಕ್ಕೆ ನಾನು ತಯಾರಿದ್ದೀನಿ. ನನ್ನ ಮಕ್ಕಳ ಮೇಲೆ ಏನು ಮಾಡೋದು ರೀ? ನಿಮ್ಮ ಮಕ್ಕಳಾದ್ರೂ ಅಷ್ಟೇ, ನನ್ನ ಮಕ್ಕಳು ಅಷ್ಟೇ. ಮಕ್ಕಳ ಮೇಲೆ ವಿಷ ಹಾಕೋದು ಅಂತಂದ್ರೆ ಏನಿದೆ ಅರ್ಥ? ಇದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ MB ಪಾಟೀಲ್ಗೇನೋ ಆಫರ್ ಕೊಟ್ಟಿದ್ದು ದೇವಪುರಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿಕ್ಕೆ ಅನ್ನೋಂಥ ಮಾತಿದೆಯಲ್ಲ. ನೋಡ್ರಿ, ನಡಬರ್ಕ ನನ್ನ ಹತ್ರ ಬಂದಿದ್ದು ಕರೆ, ನನ್ನ ಕಡೆ ಬಂದಿದ್ದು ಕರೆ. ಅವರು ಬಂದು ನನಗೆ ಅವ್ರು ಕೇಳಿದ್ದು ಕರೆ. ನಾನು ಒಂದೇ ಮಾತು ಅವ್ರಿಗೆ ಹೇಳಿದೆ. ನಮ್ಮ ಮನೆತನದಾಗ ನಮ್ಮ ಪುಣ್ಯಾತ್ಮ ನಮ್ಮ ಅಣ್ಣ ಅವ ತಪ್ಪು ಮಾಡಿದ್ದನ್ನು ನಾನು ಶಿಕ್ಷೆ ಅನುಭವಿಸೀನಿ. ಅವ ಪುಣ್ಯಾತ್ಮ ಈ ಕ್ಷೇತ್ರ ಬಿಟ್ಟು ಹೋಗಿದ್ದಿಲ್ಲ ಅಂತಂದ್ರೆ ಇವ್ರು ಶಾಸಕರು ಆಗ್ತಿದ್ದಿಲ್ಲ. ಅವ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೋಡಿ ಬಾಗೇವಾಡಿಗೆ ಹೋದ್ರೋ ಗೊತ್ತಿಲ್ಲ. ಅವ್ರು ಹೋಗಿದ್ದ ಸಲುವಾಗಿ ನನಗೆ ಇಡೀ ಕ್ಷೇತ್ರದಲ್ಲಿ ಜನ ನನಗೆ ನೀವು ನಿಲ್ರಿ ಅಂತ ನನಗೆ ನಿಲ್ಲಿಸಿದ್ರು. ಇವರು ನನಗೆ ಅಲ್ಲಿ ಕರೆದು, ಇಲ್ಲ ನೀವು ಅಲ್ಲಿ ಹೋಗ್ರಿ, ಬಂದಿದ್ರು ನನ್ನ ಹತ್ರ. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟದೆ, ರಾಜ್ಯ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟರೆ, ಮತ್ತು ಎಲ್ಲರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ನಾನು ಹೊಂದಾಣಿಕೆ ಮಾಡ್ಕೋಬೋದಾಗಿತ್ತು. ನಾನು ಮಾಡ್ಕೊಂಡಿಲ್ಲ. ನಾನು ಒಂದೇ ಮಾತು ಹೇಳಿ, ಬಂದಿರಿ, ಚಹಾ ಕೊಡ್ರಿ, ಹೋಗ್ರಿ, ನಮಸ್ಕಾರ. ಈ ವಿಷಯ ನೀವು ತೆಗ್ಯಾಕೆ ಹೋಗ್ಬೇಡ್ರಿ. ನಮ್ಮ ಅಣ್ಣ ಮಾಡಿದ ಒಂದು ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಾಕತ್ತೀನಿ. ಆ ಪುಣ್ಯಾತ್ಮ ಅವ್ರ ಜೋಡಿ ಏನು ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಗೊತ್ತಾ. ಇವತ್ತು MB ಪಾಟೀಲ್ ಅವರು ಇಷ್ಟೆಲ್ಲ ರಾಜಕೀಯದಲ್ಲಿ ಪ್ರಮುಖ ಖಾತೆಯನ್ನು ಹೊಂದಬೇಕಾದ್ರೆ ಒಂದು ಇದನ್ನ ಶಿವಾನಂದ ಪಾಟೀಲಾಗ ಒಂದು ಆಶೀರ್ವಾದ ಅಥವಾ ಅವು ಬಿಟ್ಟು ಕೊಟ್ಟಲ್ಲೇ ಇದೆಲ್ಲ ಆಯಿತು ಅಂತ ಅನ್ಸುತ್ತಾ ತಮಗೆ? ನೋಡಿ, ಅವ್ರ ಕಾಂಗ್ರೆಸ್ದ ಸಂಸ್ಕೃತಿ ಏನದ ಅನ್ನೋದು ಇಡೀ ರಾಜ್ಯ ದೇಶಕ್ಕೆ ಗೊತ್ತು. ಅವ್ರು ಯಾವ ರೀತಿ ಇವ್ರು ಆದರು, ಏನಾಯಿತು, ಇವ್ರು ಹ್ಯಾಂಗೆ ಮಂತ್ರಿ ಆದರು, ಅವ್ರು ಹ್ಯಾಂಗೆ ಮಂತ್ರಿ ಆದರು, ಅವ್ರ ಮಂತ್ರಿಯಾಗಿ ಇವ್ರು ಏನು ಮಾಡಕತ್ತಾರೋ ಅದ್ರ ಬಗ್ಗೆ ಹೇಳ್ಕೊತ ಹೋದ್ರೆ ದೊಡ್ಡ ಕಥೆ ಅದ. ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ. ಮುಂದಿನ ದಿನಮಾನ ಸ್ವಲ್ಪ ಪೆಂಡಿಂಗ್ ಇಡ್ರಿ, ಅದನ್ನು ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ. ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಮತ್ತು JDS ಹೊಂದಾಣಿಕೆ ಆಯಿತು. ಈ ಒಂದು ಹೊಂದಾಣಿಕೆಯಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಹೆಚ್ಚಿನ ಸ್ಥಾನದಲ್ಲಿ ಗೆಲ್ಬಹುದಾ? ನೋಡಿ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಡೀ ದೇಶಕ್ಕೆ, ಒಂದೇ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಈಗ 4 ಚುನಾವಣೆಯಲ್ಲಿ 3 ಚುನಾವಣೆ ನಾವು ಗೆದ್ದೆವು. 3 ಚುನಾವಣೆ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ನವ್ರು ತಿಪ್ಪರ್ಲಕ ಹೊಡೆದು ಯಾರ್ಯಾರ ಜೋಡಿ ಕೂಡ ಹೊಂದಾಣಿಕೆ ಮಾಡಿಕೊಂಡು ನರೇಂದ್ರ ಮೋದಿಜಿಯವ್ರನ್ನ ಕಟ್ಟಿ ಹಾಕ್ಬೇಕು ಅಂತಕ್ಕಂಥ ಒಂದು ಭಾವನೆ ಇತ್ತು. ನೋಡಿ, 56 ಇಂಚಿನ ಎದೆ ಗುಂದತಕ್ಕಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಜಿಯವರ ಇವ್ರಿಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಇಡೀ ದೇಶ ಇವತ್ತು, ಇಡೀ ರಾಜ್ಯದಲ್ಲಿ 28 ಸಂಸದರಲ್ಲಿ 28ಕ್ಕೂ 28 ಮತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಆಗ್ತದೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಇದಕ್ಕೆ ಬಗ್ಗೆ ಎರಡನೇ ಮಾತಿಲ್ಲ. ಈಗ ರಾಜ್ಯದಲ್ಲಿ 7 ತಿಂಗಳಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಈ ಒಂದು ಕಾಂಗ್ರೆಸ್ ಪಕ್ಷದ ಆಡಳಿತ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಒಳಗೆ ಹೊಂಟದ. ಇವ್ರಿಗೆ ಹೆಂಗಾಗ್ಯದ ಅಂದ್ರೆ ಇವ್ರದೇ ಗ್ಯಾರಂಟಿ ಉಳೆಲ್ಲಾರ್ದ ಪರಿಸ್ಥಿತಿ ಉದ್ಭವ ಆಗ್ಯದ ಇಡೀ ರಾಜ್ಯದಲ್ಲಿ. ಇವ್ರ ಪರಿಸ್ಥಿತಿ ಹೆಂಗೆ ಆಗ್ತದೆ ಅಂತಂದ್ರೆ, ದುಡ್ಡಿಲ್ಲ, ಗುತ್ತಿಗೆದಾರಂತರೂ ಪರಿಸ್ಥಿತಿ ನೇಣು ಹಾಕೊಳ್ಳೋ ಪರಿಸ್ಥಿತಿ ಬಂದರೆ ಯಾರೋ ಒಬ್ಬಿಬ್ಬರು ಸತ್ತಾರಂತೂ ಸುದ್ದಿ ಕೇಳೀನಿ, ಅದು ಪಕ್ಕಾ ಗೊತ್ತಿಲ್ಲ ನನಗೆ. ಅವ್ರ ಪರಿಸ್ಥಿತಿ ಏನಾಗಿಬಿಟ್ಟದ ಅಂತಂದ್ರೆ, ಇವ್ರು ಪೇಮೆಂಟ್ ಕೊಡ್ತಕ್ಕಂಥ ಶಕ್ತಿನೂ ಇಲ್ಲ. ಕೊಳ್ಳೆ ಹೊಡೆಯತ್ತಾರೆ ಇವರು. ಆ ರಾಜ್ಯಕ್ಕೆ ದುಡ್ಡು ಕಳಿಸೋದು, ಈ ರಾಜ್ಯಕ್ಕೆ ದುಡ್ಡು ಕಳಿಸೋದು. ನೋಡಿ ಎಷ್ಟೊಟ್ಟು ದುಡ್ಡು ಇವತ್ತು ಒಬ್ಬ ಸಂಸದರ ಮನೆಯಲ್ಲಿ 400 ಕೋಟಿ ರೂಪಾಯಿ ಸಿಗ್ತಾವಂತಂದ್ರೆ ಯಾವ ಲೆಕ್ಕ ರೀ ಇದು? 400 ಕೋಟಿ. ಇವತ್ತು ಬೆಂಗಳೂರಿನಲ್ಲಿ 50 ಕೋಟಿ 40 ಕೋಟಿ ಒಬ್ಬ ಕಾಂಟ್ಯಾಕ್ಟ್ ಗುತ್ತಿಗೆದಾರನ ಮನೆಗೆ ಸಿಗ್ತಾವೆ.
ಅಂದ್ರೆ ಇವ್ರು ಕಾಂಗ್ರೆಸ್ನವ್ರು ಪೂರಾ ಅದನ್ನ ಏನದ ನಮಗೆ ಒಂದು ಅಂಜಿಕೆ ಏನು ಬರ್ತದೆ, ಎಲ್ಲಿ ವಿಧಾನಸಭೆನೇ ಮಾರ್ತಾರೆ ಅನ್ನೋ ಲೆಕ್ಕಕ್ಕೆ ಬಂದದ. ಈಗ ಅಡ್ಡ ಭಯ ಹುಟ್ಟುಬಿಟ್ಟದ ರಾಜ್ಯದಾಗ. ಏನು ಹೆಣ್ಮಕ್ಳಿಗೆ ನೋಡಿ, ನೀವು ನಾಳೆ ಬೇಕಾದ್ರೆ ನೀವು ನಾಳೆ ಬರ್ರಿ, ಇಡೀ ಜಿಲ್ಲೆದಲ್ಲಿ ಬರ್ರಿ, ನೀವು ಕರ್ಕೊಂಡು ಹೋಗ್ತೀನಿ. ಸಣ್ಣ ಮಕ್ಕಳು ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರು, ಹೈಸ್ಕೂಲ್ಗೆ ಹೋಗೋ ಹುಡುಗರು ಗುಳೆ ತಳ್ತಾವ್ರಿ, ನಡ್ಕೋತ 4-4 ಕಿಲೋಮೀಟ್ರ್ 2-2 ಕಿಲೋಮೀಟ್ರ್ ನಡ್ಕೋತ ಹೋಗ್ತಾವೆ. ಈ ಗ್ಯಾರಂಟಿ ತಂದು ಹೆಣ್ಮಕ್ಳು ಬಸ್ಸಿಗೆ ಹೋಗ್ಬಿಡ್ತಾರೆ. ಈ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಹೆಂಗೆ ಆಗ್ತದಂದ್ರೆ, ಒಂದು ಮಗು ನನಗೆ ಇಲ್ಲ ಅಂಕಲ್ ನಾನು ತರದ್ದೆ ನನ್ನ ಮನೆ, ಇಲ್ಲ ಅಂಕಲ್ ನಾವು ಏನು ಮಾಡಬೇಕು, ಬಸ್ ನಮ್ಗೆ ಸೀಟ್ ಸಿಗಂಗಿಲ್ಲ, ಎಲ್ಲರೂ ಹತ್ತಿ ಹೋಗ್ಬಿಡ್ತಾರೆ, ಅವ್ನು ನಡ್ಕೊತ ಹೋಗ್ಬೇಕು. 2-3 ಕಿಲೋ ಮಕ್ಕಳು ನಡ್ಕೊತ ಹೋಗ್ತಾರೆ ರೀ. ಇವತ್ತು ಇಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ಇವತ್ತು ಎಲ್ಲಿ ಕಾಲೇಜ್ಗೆ ಹೋಗೋ ಹುಡುಗರು ಗೊಳೆಯಾಗಿ ನಿಂತು ಅಳ್ತಾವ, ಬಸ್ ಸ್ಟ್ಯಾಂಡಲ್ಲಿತ್ತು ನಾವು ಫೋನ್ ಮಾಡ್ತಾರೆ, ಅಣ್ಣ ಆತಾವ ಕಾಕ ಆತಾವ ಏನ್ರಿ ಮಾಡ್ರಿ, ನಮ್ಗೊಂದು ಬಸ್ ಕೊಡ್ರಿ, ನಮ್ಗೆ ಬಿಟ್ಟು ಬರ್ರಿ. ಎಷ್ಟೋ ಹುಡುಗರಿಗೆ ನಾನು ಗಾಡಿಯಲ್ಲಿ ಬಿಟ್ಟು ಬಂದೀನಿ ನಾನು. ಮತ್ತು ಪ್ರತಿ ದಿವಸ ನಾನು ಬಿಡೋಕ್ಕಾಗಂಗಿಲ್ಲ. ನಾನು ಎಲ್ಲೇ ಹೋಗಿದ್ದೆ ಅಂದ್ರೆ ಅವ್ರಿಗೆ ಕರ್ಕೊಂಬರ್ತೀನಿ. ಇವತ್ತು ಮಕ್ಕಳು, ಇಡೀ ಕಾಲೇಜ್ ಹುಡುಗರು, ಇಡೀ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಲೇಜ್ ಹುಡುಗರು ಆ ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು 2-3 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೋತ ಹೋಗ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನನಗೆ ಅದ್ರಾಗ ಬರಗಾಲದಲ್ಲಿ ಬೆಳೆ ಇಲ್ಲ. ತೊಗರಿ ಕೈ ಕೊಡ್ತು, ಜೋಳ ಕೈ ಕೊಡ್ತು, ಕಡ್ಲಿ ಕೈ ಕೊಡ್ತು. ಇಂಥ ಪರಿಸ್ಥಿತಿ ಒಳಗೆ ಕಬ್ಬು ಸಹಿತ ಇಳುವರಿ ಪೂರ ಕಡಿಮೆ ಆಗಿ ಹೋಗ್ಬಿಟ್ಟು, ಇವು ಬರೇ ರೊಕ್ಕ ಬೆಳೆದ್ರಾಗೆ ಹೋಗ್ಬಿಟ್ಟು ಕಾಂಗ್ರೆಸ್, ಇಡೀ ಕಾಂಗ್ರೆಸ್ ಸರ್ಕಾರ. ಇಂಥ ಮಕ್ಕಳು ಗೊಳೆ ತಳೋದು ಕಣ್ ತೆಗೆದು ಇವ್ರಿಗೆ ನೋಡೋಕ್ಕಾಗಂಗಿಲ್ವಾ? ಯಾರದಾರ ಯಾರು? ಅವ್ರ ಸರ್ಕಾರ, ಅವ್ರ ಅಧಿಕಾರ, ಅವ್ರು ಮಾಡ್ಬೇಕು ಅದನ್ನು. ಈಗ ನಾವು ಎಲ್ಲಿ ಹೋದ್ರೆ 4 ಮಂದಿ ಬಂದ್ರೆ 10 ಮಂದಿ ಬಂದ್ರೆ ನಾವು ಕರ್ಕೊಂಬರ್ತೀವಿ. ಒಬ್ಬ ಹುಡುಗ ಕೇಳ್ತಾನೆ ನನಗೆ, ಏನು ಕೇಳ್ತಾನಂತಂದ್ರೆ, ಅವರೆಲ್ಲರೂ 6-7 ಮಂದಿ ಇದ್ರು, ನನ್ನ ಗಾಡಿಯಾಗ ಎಷ್ಟು ಮಂದಿ ಇರ್ತದೆ, 8 ಮಂದಿ ಹಿಡಿದು ಒಬ್ಬರ ಮ್ಯಾಗ ಒಬ್ಬರು ಕೂಡ್ರಪ್ಪ ಅಂಥೇಳಿ ನಾನು ಕರ್ಕೊಂಬಂದೆ ಅವ್ರಿಗೆ. ಒಬ್ಬ ಹುಡುಗ ಗಾಡ್ಯಾಗ ಕೂತ ನಂತರ ಕೇಳ್ತಾನೆ, ಏನು ಕೇಳ್ತಾನಂದ್ರೆ, ಗೌಡ್ರ ನೀವು ಗಾಡ್ಯಾಗ ಕುಂಡಿಸ್ಕೊಂಡ್ರಿ, ಬ್ಯಾಗ್ ಮಾತ್ರ ಅವ್ರದ್ದು ಅದನ್ನು ಹೆಂಗೆ ಮಾಡಲಿ ಅಂತ ಕೇಳ್ತಾನೆ. ನಂದೇ ಅವ್ರ ಬ್ಯಾಗ್ ಅದ ಅಂಥೇಳಿ ನಾನು ನೀನು ಬ್ಯಾಗ್ ಹೊರಗಿಟ್ಟು ಬಾ ಅಂತ ಹೇಳಂಗಿಲ್ಲಪ್ಪ. ನೀನು ವಿದ್ಯೆ ಕಲಿಯಕ್ಕೆ ಹೊಂಟಿದ್ದಿ, ಆ ವಿದ್ಯೆ ಸರಸ್ವತಿ ಅದ್ರ ಹಾಕ್ಕೊಂಡಿದ್ದಿ, ಏನು ಅದು ಬ್ಯಾಗಿನ ಬಗ್ಗೆ ನಾನು ಮಾತಾಡಂಗಿಲ್ಲ ತಮ್ಮ, ನಿನ್ನ ಗಾಡ್ಯಾಗ ನಾನು ಸುಮ್ಮ ಕೂತ್ಬಿಡು, ಅಲ್ಲಿ ನನಗೆ ಇಳಿಸ್ತೀನಿ ಅಂತ ಹೇಳಿದೆ ನಾನು. ಮಕ್ಕಳಿಗೆ ಇಷ್ಟೊಂದು ಪ್ರಜ್ಞಾವಂತ ಮಕ್ಕಳು ಅದಾರ ಇವತ್ತು. ಈ ಪರಿಸ್ಥಿತಿ ಉದ್ಭವ ಆಗಿದೆ ಇಡೀ ಇವತ್ತು ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲಿ. ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಲೋಪಗಳಿದ್ದು ಸಹಿತ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಸರಿಯಾಗಿ ಕೆಲಸ ಮಾಡತ್ತಕ್ಕಿಲ್ಲ ಅಂತ ಅನ್ಸುತ್ತಾ ತಮಗೆ? ನೋಡಿ, ವಿರೋಧ ಪಕ್ಷ ರಾಜ್ಯ ಅಧ್ಯಕ್ಷರು ಒಳ್ಳೆಯ ಒಂದು ತೀರ್ಮಾನ ತೊಗೊಂಡು ನಮ್ಮ ಪಕ್ಷದ ನಾಯಕರು ಮಾಡ್ಯಾರ. ನಾವು ಎಷ್ಟು ದಿವಸ ಆಯ್ತು ನಾವೆಲ್ಲ ಕೂಡ 1 ತಿಂಗಳಾಯ್ತು. 1 ತಿಂಗಳದಾಗ ಶುರುವಾತಾಗ್ಯಾವ. ವಿಜೇಂದ್ರ ಅಣ್ಣವ್ರಿಗೆ ನನಕ ಸಣ್ಣವರು, ಅವರು ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಇಡೀ ಒಂದು ಕ್ಷೇತ್ರದಲ್ಲ, ಇಡೀ ಜಿಲ್ಲೆಯಲ್ಲಿ, ಇದು ರಾಜ್ಯದಲ್ಲಿ ಒಂದು ಯುವ ಶಕ್ತಿಗೆ ಒಂದು ಶಕ್ತಿ ಬಂದದ. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡಬೇಕು, ಎಲ್ಲರೂ ಹೋಗ್ಬೇಕು, ವಿಜೇಂದ್ರ ಅಣ್ಣ ಬಂದಾರ, ಇವತ್ತು ಅದ ನಮ್ಮ ಕೈ ಜೋಡಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಅದ. ಆ ಭಾವನೆಯಿಂದ ನಾವು ಮುಂದೆ ನುಗ್ತೀವಿ. ಒಂದು 100ಕ್ಕೆ 100 ನಮಗೊಂದು ಆತ್ಮವಿಶ್ವಾಸ ಅದ. ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅದ. ಆಮೇಲೆ ವಿರೋಧ ಪಕ್ಷದ ನಾಯಕರು ಇವತ್ತು ಅಶೋಕ್ ಅವರು ಮಾಡ್ಯಾರ. ಪಕ್ಷ ತೀರ್ಮಾನ ತೊಗೊಂಡು ಬಳಕೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ. ಅವರು ಮೊನ್ನೆ ನೋಡಿದ್ರಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಕೈಲಿ ಆದಷ್ಟು ಎಷ್ಟು ಹೋರಾಟ ಮಾಡಿದ್ರು. ಇವತ್ತು ಎಲ್ಲ ಕಡೆ ವಿಸಿಟ್ ಕೊಟ್ಟರು, ಮಾಡಾಕತ್ತಾರ. ಮತ್ತು ಇದಕ್ಕೆ ಹೆಚ್ಚಿಗೆ ಏನು ಮಾಡೋದು? ಕಾಂಗ್ರೆಸ್ನವರು ಅದಕ್ಕೆ ಅಪಪ್ರಚಾರ ಮಾಡ್ಕೊತ ಹೋಗ್ತಾರೆ. ಅವ್ರಿಗೆ ಅಪಪ್ರಚಾರ ಮಾಡೋದು ಒಂದೇ ಕೆಲಸ. ಅವರು ಎಲ್ಲಿ ಯಾವ ಕೆಲಸ ನಡೆದಾಗ ಹೇಳಿಬಿಡ್ರಿ. ಇವತ್ತು ಪರಿಸ್ಥಿತಿ ಯಾವ ನೌಕರಸ್ಥರಿಗೆ ಸರಿಯಾಗಿ ಪ್ರತಿ ತಿಂಗಳ ಪೇಮೆಂಟ್ ಬರೋಂಗಿಲ್ಲ. ಇವ್ರ ಆಡಳಿತ ಏನು ನಡೆದದ ಇಡೀ ಪ್ರತಿಯೊಂದು ಜಿಲ್ಲೆ ತಗೋರಿ ನೀವು, ಅಷ್ಟೇ ಅಲ್ಲ ನೀವು. ಇವ್ರು ಯಾವಾಗ ಹೋಗ್ಬಿಟ್ಟಾಗ್ತಾರೆ, ಏನು ಮಾಡ್ತಾರೆ, ಏನೂ ಇಲ್ಲ. ಈಗ ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ, ಮೊನ್ನೆ ರಾಜ್ಗುರು ಫ್ಯಾಕ್ಟ್ರಿಯಲ್ಲಿ 7 ಜನ ಸತ್ರು. ಅದಕ್ಕೆ ಮತ್ತೆ ಮೊದಲೇದು ಹೋದವ ನಾನೇ ಅಲ್ಲೆಲ್ಲ ಶೆಡ್ಜಿಗಳು, ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಬಂದಿದ್ರು. ಪಾಪ ಅದೇನೋ ಅದು ಆಗಬಾರ್ದಾಗಿ ದುರಂತ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೇದ್ದು. ಅದಾದಾಗ ಕಾಂಗ್ರೆಸ್ನವರು ಬೆಳಗ್ಗೆ ಬಂದ್ರಲ್ಲಿ, ಉಸ್ತುವಾರಿ ಮಂತ್ರಿಗಳು ಬಂದರು, ಘೋಷಣೆ ಮಾಡಬೇಕಾಗಿತ್ತು ಎಲ್ಲರಿಗೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಬೇಕಾಗಿತ್ತು. ಸರ್ಕಾರದಿಂದ ಎಲ್ಲರಿಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಅದನ್ನೇ ಬಿಟ್ಕೊಂಡು ಪಾಪ ಇವ್ರು 2 ಲಕ್ಷ, ಅವ್ರು 5 ಲಕ್ಷ, 7 ಲಕ್ಷ.
ಅದು ಏನು ಮಾಡ್ಯಾರ ಹೊಂದಾಣಿಕೆ ಮಾಡ್ಕೊಂಡು ಏನೋ ಹೇಳ್ತಾರೆ, ಅದು ಪಕ್ಕ ಗೊತ್ತಿಲ್ಲ ನನಗೆ. ಅದು ಸರ್ಕಾರದಿಂದ 10 ಲಕ್ಷ ರೂಪಾಯಿ ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 7 ಮಂದಿನ 70 ಲಕ್ಷ ರೂಪಾಯಿ ಹಾಕಿತ್ತು, ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಇದು ಬರೀ ತಾರತಮ್ಯ ಮಾಡ್ಕೊತ ಹೋಗೋದು ಹೊಟ್ಟೆ. ಯಾವುದೇ ಒಬ್ಬ ಹಾದಿಗೆ ಹೋಗೋ ಆಕ್ಸಿಡೆಂಟ್ ಆದರೆ ಅವನು ನೋಡಿದ್ರೆ ಕರ್ಕೊಂಡು ಹೋಗಿ ಅವ್ನು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು. ಅದನ್ನು ಯಾವುದೇ ವ್ಯಕ್ತಿ ಇರಲಿ, ಕಾಂಗ್ರೆಸ್ಸು JDS ಪಕ್ಷ ಏನೇ ಇರಲ್ಲ, ಆ ಭಾವನೆ ನಮ್ಮಲ್ಲಿ ಬರಬೇಕಲ್ಲ. ನಾಳೆ ನಾವು ಬಿದ್ದಾಗ ನೀವೆಲ್ಲ ಓಡಿ ಬರಬೇಕಲ್ಲ. ಅಂದರೆ MB ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಫಲ ಆಗಿದೆ ಅಂತ ಅನ್ಸುತ್ತೆ ತಮಗೆ? 100ಕ್ಕೆ 100 ವಿಫಲ ಆಗ್ಯಾರ. ಇವ್ರು ಎಂದು ಜಿಲ್ಲಾ ಉಸ್ತುವಾರಿ ಆಗ್ಯಾರ, ನೀವು ಹಿಂದಿ ಇತಿಹಾಸ ತೆಗೆದು ನೋಡ್ರಿ. ನೀವು ಈ ಸರ್ತಿಲಿದ್ರು ಬರಗಾಲದಾಗ ಇವತ್ತು ಯಾವ ಪರಿಸ್ಥಿತಿ ಆಗ್ಯದ. ನಮ್ಮಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ದ್ರಾಕ್ಷಿ, ದಾಳಿಂಬ್ರೆ, ಲಿಂಬೆ ಏನು ಬಲ್ಲಲ್ಲಿ ಒಂದು ಸ್ವಲ್ಪ ಏನೋ ಐತಿ. ಇವತ್ತು ಏನು ಪರಿಸ್ಥಿತಿ ಅದು ಹೇಳ್ರಿ ನೋಡೋಣ. ನೀರಿನ ಪರಿಸ್ಥಿತಿ ಏನು ಉದ್ಭವ ಆಗ್ತದೆ ನೀವು ಕಾದು ನೋಡ್ರಿ. ನೀವು ಸ್ವಲ್ಪ ದಿವಸಲ್ಲಿ ಯಾವ ಈಗ ಇದು ಒಂದೇ ಉದಾಹರಣೆ, ತೊಗರಿದು ಒಂದೇ ಇವತ್ತು 7 ಜನ ಸತ್ರಲ್ಲ, 10 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಬೇಕಾಗಿತ್ತು. ಆ ಶೆಡ್ಜಿಗೆ ಒಂದು ನೀವು ಕೊಡ್ರಪ್ಪ ಅಂತ ಹೇಳಬೇಕಾಗಿತ್ತಿಲ್ಲ. ಮಾನವೀಯ ದೃಷ್ಟಿಯಿಂದ ಅವ್ರು ಯಾವುದೋ ದೇಶದವ್ರು ಇಲ್ಲ, ನಮ್ಮ ಭಾರತ ದೇಶದವ್ರು ಹೌದೋ ನಲ್ಲೋ. ಅಂದರೆ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನಂಗಾಯ್ತು. ಜೀವಕ್ಕೆ ಬೆಲೆನೇ ಇಲ್ಲ. ಅದನ್ನು ಬಂದರು ಹೋದರು, ವಿಸಿಟ್ ಮಾಡಿದ್ರು, ಹೆಣಕ್ಕೆ ಹಾರ ಹಾಕಿದ್ರು, ಹೋದ್ರು ಆತನ. ಅವ್ರ ಉಬ್ಜೀವನ ಬಗ್ಗೆ ಏನು ಮಾಡ್ಬೇಕು? ಅವ್ರ ಜೀವ ಕಳ್ಕೊಂಡ್ರು, ಅವ್ರ ಮನೆಗೆ ಅವ್ರ ಹೆಂಡತಿ ಮಕ್ಕಳು, ಅವ್ರೇನು ಮಾಡ್ಬೇಕು? ಅವರು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ, ವಿಚಾರ ಮಾಡೋ ಶಕ್ತಿ ಕೊಡ್ಬೇಕಲ್ಲ. ಏನು 10 ಲಕ್ಷ ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆದರೂ ಅಧಿಕಾರಿಗಳು DC ಅವ್ರು ಬಂದರು, SP ಅವ್ರು ಬಂದರು, ಬೆಳತನ ಇದ್ದರು, ಇಡೀ ಪೊಲೀಸ್ ಇಲಾಖೆ ಇತ್ತು, ಅಸಿಸ್ಟೆಂಟ್ ಕಮಿಷನರ್ ಇದ್ದರು, ಎಲ್ಲ ಮಾಡಿದ್ರು, ಎಲ್ಲ ಪ್ರಯತ್ನ ಮಾಡಿದ್ರು. ಬಟ್ ಅದು ಅವ್ರು ಪ್ರಯತ್ನ ಮಾಡ್ಯಾರ ಅಂತೇಳಿ ಇಷ್ಟಕ್ಕೆ ಬರ್ತದು. ಅವ್ರು ಪ್ರಯತ್ನ ಮಾಡಿದಿಲ್ಲ ಅಂದ್ರೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ. ಆದರೆ ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ಬಂದ ಬಳಿಕ ಅಲ್ಲಿ ಒಂದು 10 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕಾಗಿತ್ತು. ನಾನು ಸರ್ಕಾರದಿಂದ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ. ಅಂದ್ರೆ ಜೀವಕ್ಕೆ ಬೆಲೆನೇ ಇಲ್ಲಾರ್ದಂಗೆ ಆಯ್ತಲ್ಲ. ಇತ್ತು ಕೊನೆಯದಾಗಿ 2024ಕ್ಕೆ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ನಮ್ಮ ಜಿಲ್ಲೆಯ ಸಂಸದಂತಹ ರಮೇಶ್ ಜಿಗಜಿಣಗಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನುವಂಥ ಒಂದು ಚರ್ಚೆಯಲ್ಲಿ ಬಿಜಾಪುರ ಜಿಲ್ಲೆಯ ಜನತೆ ಇದೆ. ಆ ನಿಟ್ಟಿನಲ್ಲಿ ತಾವು ಏನನ್ನು ಹೇಳಿಕೆ ಬಯಸ್ತೀರಿ? ಏನು ಹೊಸ ಅಭ್ಯರ್ಥಿಯನ್ನು ಕೊಡೋದು ಚಲೋ ಅನಿಸ್ತು ಅಥವಾ ರಮೇಶ್ ಜಿಗಜಿಣಿಯನ್ನೇ ಮುಂದುವರಿಸಿದ್ರೆ ಒಳ್ಳೆಯದಂತ ಅನ್ಸುತ್ತೆ ನಮಗೆ? ನೋಡ್ರಿ, ರಮೇಶ್ ಜಿಗಜಿಣಗಿ ಸಾಹೇಬರು ಹಿರಿಯರು, ಭಾಳ ಮುಖ್ಯದ ರಾಜಕಾರಣಿ. ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಅದ. ಪಕ್ಷ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ನನಗೆ ಗೊತ್ತಿಲ್ಲ. ರಮೇಶ್ ಜಿಗಜಿಣಗಿ ಸಾಹೇಬ್ರ ಮನಸ್ಸಿನಲ್ಲಿ ಏನದೋ ಗೊತ್ತಿಲ್ಲ. ಅವ್ರು ಯಾರಿಗೂ ಕೆಟ್ಟ ಆಗೋರಲ್ಲ. ಅವರು ಈಗೆಲ್ಲ ನೀವು ವಿಚಾರ ಮಾಡಿರಿ, ನನ್ನ ಕ್ಷೇತ್ರದಾಗ 30,000 ಓಟ್ ಬರ್ತಾವೆ ಅವ್ರಿಗೆ. 30,000 ಲೀಡ್ಲಿ ಬರ್ತಾರೆ, ನಾವು 30,000 ಲೀಡ್ಲಿ ಬೀಳ್ತೀವಿ. ಮತ್ತು ಅವ್ರು ಹಣೆ ಬರ್ದದು. ಅವರು ಚಿಕ್ಕೋಡೆ ಹೋದರು, ಆರಿಸಿ ಬಂದರು, ಬಿಜಾಪುರಕ್ಕೆ ಬಂದರು, ಆರಿಸಿ ಬಂದರು. ಒಂದು ಸರಿ ಏನೋ ಸೋತಾರ ಅವರು, ಒಂದೇ ಸರಿ. ಅವ್ರ ಹಣೆ ಗೆರಿ ಚಲೋ ಅದ. ಅವ್ರ ಪಕ್ಷ ಟಿಕೆಟ್ ಅವ್ರಿಗೆ ಕೊಡ್ತಾರೋ ಮತ್ತೊಬ್ರಿಗೆ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾ ಹೇಳಿದ್ರೆ ತಪ್ಪಾಗ್ತವೆ. ಅಲ್ಲ, ಪಕ್ಷಕ್ಕೆ ಇಂಥವ್ರಿಂದ ಏನೂ ಉಪಯೋಗ ಇಲ್ಲ ಅಂದ ಮೇಲೆ ಪಕ್ಷ ಯಾಕೆ ಇಂಥವನ್ನ ಮತ್ತೆ MLA ಏನು ಸಂಸದನ್ನಾಗಿ ಮಾಡೋದ್ರಿಂದ ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗೋದಿಲ್ಲ? ಪಕ್ಷಕ್ಕೆ ಹಿನ್ನಡೆ ಆಗ್ತದ ಅಂಥೇಳಿ ಅವರು ಎಷ್ಟು ಸಲ ಆರಿಸಿ ಬಂದ್ರೆ ಅವರು ಎಲ್ಲರ ಜೋಡಿ ಬರ್ತು ಕುತ್ಕೊಂಡು ಚರ್ಚೆ ಮಾಡಿ ಅವರು ತೀರ್ಮಾನ ತೊಗೋಬೇಕು. ಹಿರಿಯರು ಅದಾರ. ಅವ್ರಿಗೆ ನನ್ನ ಚುನಾವಣೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬರ್ರಿ ಸರ್ ನೀವು ಅಂತೇಳಿ. ಬರಲಿಲ್ಲ ಅವರು. ಕೈ ಮುಗಿದೆ ನಾನು, ಬರಲಿಲ್ಲ. ಅಂದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಅನ್ನುವಂಥ ಅವ್ರಿಗೆ ಚಲೋನೇ ಐತಿ. ಅವ್ರಿಗೆ ಚಲೋನೇ ಅದ. ಅವ್ರಿಗೆ ಭಾಳ ಚಲೋ ಅದ. ತಾವಿನ್ನ ಪಕ್ಷದ ಹೈಕಮಾಂಡ್ ಮುಂದೆ ಹೇಳಿದ್ರೆ ನಾ ನಿಮ್ಮ ಕ್ಯಾಮ್ರಾ ಮುಂದೆ ಹೇಳಕತ್ತೀನಿಲ್ಲ. ಅವ್ರಿಗೆ ಚಲೋನೇ ಅದ, ಯಾರಿಗೆ ಕೆಟ್ಟ ಆಗಂಗಿಲ್ಲ ಅವರು. ಅಲ್ಲ, ನಿಮಗೆ ಕೆಟ್ಟ ಆದ್ರಲ್ಲ? ಹೌದು, ನಾನು ಕೇಳಿದೆ ಬರ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ. ನಾನು ಫಡ್ನವೀಸ್ ಅವ್ರು ಬಂದಾಗ ಹೇಳಿದೆ, ಇಲ್ಲೋ ನನಗೆ ಅಲ್ಲಿ ಕೆಲಸದ ಇಲ್ಲಿ ಕೆಲಸದ ಇಂಡಿ ಜವಾಬ್ದಾರಿ ಕೊಟ್ಟಾರ ನನಗೆ, ಹಿಂಗೆ ಅಂತ ಹೇಳಿದ್ರು. ನೋಡಿ ಸರ ನೀವು ಬಂದರೆ ಒಳ್ಳೇದಾಗ್ತದೆ ಅಂತ ಹೇಳಿದೆವು. ಬರಲಿಲ್ಲ ಸಾಹೇಬ್ರು, ಯಾಕೋ ಏನೋ ಗೊತ್ತಿಲ್ಲ, ಬರಲಿಲ್ಲ. ಮತ್ತಿನ್ನು ಅವರು ಮನಸ್ಸಿನಲ್ಲಿ ಏನದು ಭಗವಂತನ ಇಚ್ಛೆ, ಅದು ಪರಮಾತ್ಮಗೆ ಬಿಟ್ಟು ವಿಷಯ. ಅದು ಒಂದು ನಮ್ಮೆಲ್ಲರನ್ನ ಬೆಳೆಸಬೇಕು ಮಾಡಬೇಕು ಅನ್ನೋ ಭಾವನೆ ಅವ್ರ ಬಳಿ ಬರಬೇಕದು. ಹಿಂದಿಗೇನೋ BM ಪಾಟೀಲ್ ಸಾಹೇಬ್ರು ಇದ್ದರು, ಅವ್ರಿಗೆ ಭಾಳ ಆತ್ಮೀಯತೆ ಇತ್ತು. ಅದನ್ನು ಹೇಳ್ತಾರೆ ಅವರು ನಮಗೆ.
ಬಿ ಎಂ ಪಾಟೀಲ್ ಸಾಹೇಬ್ರು ಹಾಗಿತ್ತು ಹಿಂಗಿತ್ತು ಅವ್ರು ನಮ್ಮ ಭಾಳ ಪ್ರೀತಿ ಇದ್ದರು, ಹಾಗಾಯ್ತು ಅದಕ್ಕೆ ನಾವು ಹೋಗಿವಿ ಅಂತ ಹೇಳ್ತಾರೆ. ಆಯ್ತು ರೀ ಅಂತೇಳಿ ನಮಸ್ಕಾರ ಮಾಡಿ ಬರ್ತೀವಿ, ಮತ್ತೇನು ಮಾಡೋದು, ಅದನ್ನು ಬಿಟ್ಟು ಏನು ಮಾಡೋಕ್ಕೆ ಹೋಗ್ತೀವಿ. ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಹಲವಾರು ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದಂಥ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಶ್ರೀ ವಿಜಯಗೌಡ ಪಾಟೀಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.